Good morning. Yeah, good morning, Aki. Good morning, good morning, good morning. ನಾನು ಮಾತಾಡೋದು ಕೇಳಿಸ್ತಾ ಇದೆ ಅಲ್ವಾ? ಗುಡ್ ಮಾರ್ನಿಂಗ್ ಮೇಡಮ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ಕ್ಲಿಯರ್ ಇದ್ರೆ ಎಸ್ ಅಂತ ಹಾಕಿ. ಯಾರೆಲ್ಲ ಇವತ್ತು ಫಸ್ಟ್ ಟೈಮ್ ಸಂಕಲ್ಪ ಸಿದ್ಧಿಗೆ ಬಂದಿದ್ದೀರಾ? ಇವತ್ತು ಫಸ್ಟ್ FT ಅಂತ ಹಾಕಿ. ಇವತ್ತೇ ಬಂದಿದ್ದೀರಾ ಸಂಕಲ್ಪ ಸಿದ್ಧಿಗೆ ಫಸ್ಟ್ ಟೈಮ್? FT ಫಸ್ಟ್ ಟೈಮ್. ಓಕೆ, ದಿವಾಕರ್ ಸರ್. ಯಾವ ಊರು ಸರ್ ತಮ್ಮದು? ದಾವಣಗೆರೆ ಮೇಡಮ್, ಸ್ವಂತ ಅವರು ಯಾವ ಊರು? ಬೆಂಗಳೂರಲ್ಲಿ. ದಾವಣಗೆರೆ ಸ್ವಂತ ಊರು ದಾವಣಗೆರೆ ಮೇಡಮ್, ಇರೋದು ಬೆಂಗಳೂರಲ್ಲಿ. ಟೈಪ್ ಮಾಡಿ, ಪರವಾಗಿಲ್ಲ. ದಾವಣಗೆರೆ, ಲಿವ್ಸ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರಲ್ಲಿ ಇದ್ದೀರಾ? ಓಕೆ, ಓಕೆ, ಗುಡ್. ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದ್ರೆ ನಮ್ಮ ಚಕ್ರ ಸಾಧನೆ ಕ್ಲಾಸಿಗೆ ಬರಬಹುದು ನೀವು. ಓಕೆ. ಆಲ್ರೆಡಿ ಈಗ ಸಂಕಲ್ಪ ಸಿದ್ಧಿನಲ್ಲಿ ಫ್ರೀ ಕ್ಲಾಸ್ 10 ದಿವಸ ಮುಗ್ದೋಗಿದೆ. ಇವತ್ತಿಂದ ಒಂದೊಂದು ವಿಷಯದಲ್ಲಿ, ಒಂದು ವಿಷಯದ ಬಗ್ಗೆ ಇಷ್ಟು ದಿವಸ ನಾನು ಬ್ರೀಫ್ ಆಗಿ ಚಿಕ್ಕದಾಗಿ ಒಂದು ವಿಷಯನ ತಗೊಂಡು ಅದ್ರ ಬಗ್ಗೆ ಸಣ್ಣದಾಗಿ ಒಂದು ಅರ್ಧ ಗಂಟೆ ಅಷ್ಟೇ ಮಾತಾಡ್ತಾ ಇದ್ದೆ. ಇನ್ಮೇಲೆ ಒಂದು ವಿಷಯವನ್ನ ತಗೊಂಡು 8 ಡೇಸ್ ಆರ್ 10 ಡೇಸ್, ಆರೋಗ್ಯದ ಬಗ್ಗೆ ಒಂದು ವಾರ, ಹಣಕಾಸಿನ ಬಗ್ಗೆ ಒಂದು ವಾರ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ನಮ್ಮ ವ್ಯಕ್ತಿತ್ವವನ್ನು ಹೇಗೆ ವಿಕಸನ ಮಾಡ್ಕೊಳ್ಳೋದು, ಈಗ ನಾವೇನಾದ್ರೂ ಸಾಧನೆ ಮಾಡಕ್ ಹೊರಟಿದೀವಿ, ಅದನ್ನ ನಾವು ಹೇಗೆ ನಮ್ಮ ಮನಸ್ಥಿತಿ ಪರಿಸ್ಥಿತಿಯನ್ನ ಹೇಗೆ ಸರಿ ಮಾಡ್ಕೊಳ್ಳೋದು, ಹೀಗೆ ಒಂದೊಂದು ಟಾಪಿಕ್ ಮೇಲೆ ಇನ್ಮೇಲೆ ಒಂದೊಂದು ವಾರವನ್ನ ತಗೋತೀನಿ ಮಾತಾಡಕ್ಕೆ. ಓಕೆನಾ? ಈಗ ನಿನ್ನೆ ಎಲ್ಲ ಯಾರ್ಯಾರು ಅಟೆಂಡ್ ಆಗಿದ್ರಿ ಅವರೆಲ್ಲ ಆಲ್ರೆಡಿ ನಾವು ಯೂನಿವರ್ಸ್ ಹತ್ರ ಮನಿ ಮ್ಯಾನಿಫೆಸ್ಟೇಷನ್ ನಿನ್ನೆ ಮಾಡಿದ್ದೀವಿ. ನಾವು ಮಾಡೋವಾಗ ಎಲ್ಲರೂ ನನಗೆ 1 ಕೋಟಿ, ನನಗೆ 5 ಕೋಟಿ, ನನಗೆ 10 ಕೋಟಿ, 100 ಕೋಟಿ ಅಂತೆಲ್ಲ ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟು ನಾವು ಸಂಕಲ್ಪನ ಮಾಡಿದ್ದೇವೆ. ನಮ್ಗೆ ಇಷ್ಟು ಹಣ ಬೇಕು, ಇಷ್ಟು ಕೋಟಿ ಬೇಕು ಅಂತೇಳಿ ಮಾಡಿದ್ದೇವೆ ಅಲ್ವಾ? ಎಷ್ಟೊಂದು ಜನ ಬರ್ದಿದ್ದೀರಾ ನಿನ್ನೆ, ನನಗೆ 5 ಕೋಟಿ ಬೇಕು, ನನಗೆ 10 ಕೋಟಿ ಬೇಕು, ನನಗೆ 1 ಕೋಟಿ ಬೇಕು, ನನಗೆ 1000 ಕೋಟಿ ಬೇಕು ಅಂತೆಲ್ಲರೂ ಬರ್ದಿದ್ದೀರಲ್ವಾ? ಸೊ ಅಷ್ಟು ಕೋಟಿನ ತಗೋಬೇಕಾದ್ರೆ ನೀವು ರೆಡಿ ಇರಬೇಕು. ಈಗ ನೀವು ಒಂದು ಇಂಟರ್ವ್ಯೂಗೆ ಹೋಗ್ತೀರಾ, ಜಾಬಿಗೆ ಹೋಗ್ತೀರಾ ಅಂತಂದಾಗ ಅವರು ನಿಮ್ಮ ಹತ್ರ ಏನು ಕ್ವಾಲಿಫಿಕೇಶನ್ ಕೇಳ್ತಾರೆ? ಏನು ಓದಿದ್ದೀರಾ? ಆ ನೀವು ಓದಿರೋದು ಎಷ್ಟು ಮಟ್ಟಿಗೆ ಇದಿದೆ?
ನಿಮ್ಗೆ ಎಷ್ಟು ಜ್ಞಾನ ಇದೆ ಅಂತೆಲ್ಲ ನಮ್ಮನ್ನ ಚೆಕ್ ಮಾಡ್ತಾರೆ ಅಲ್ವಾ. ಅದೇ ತರ ಯೂನಿವರ್ಸ್ ಕೂಡ ನಮ್ಮನ್ನ ಚೆಕ್ ಮಾಡುತ್ತೆ. ನೀನು 5 ಕೋಟಿ ಬೇಕು ಅಂತ ಕೇಳಿದ್ಯಾ ಅಂದ್ರೆ 5 ಕೋಟಿಗೆ ಬೇಕಾದಂತ ಸ್ಕಿಲ್ಸ್ ಅಥವಾ ಅಷ್ಟು ಸಮಾಧಾನ, ತಾಳ್ಮೆ, ಧೈರ್ಯ, ಸಹನೆ ಮತ್ತೆ ಮೆಂಟಲ್ ಸ್ಟೇಬಲ್, ಮನಸ್ಥಿತಿಯನ್ನ ಯಾವಾಗ್ಲೂ ಒಂದೇ ತರ ಇಟ್ಕೊಳ್ಳೋದು, ಅದೆಲ್ಲ ನಿನ್ನ ಹತ್ರ ಇದೆಯಾ ಅಂತ ಯೂನಿವರ್ಸ್ ಕೂಡ ಚೆಕ್ ಮಾಡ್ತಾರೆ. ಈಗ ನೀವ್ ಯಾರ ಹತ್ರ ಸಾಲ ಕೇಳ್ತೀರಾ, 5 ಲಕ್ಷ ಬೇಕು, 1 ಲಕ್ಷ ಬೇಕು ಅಂತ. ನಿಮ್ಗೆ ಏನು ಕೆಲಸ ಇಲ್ಲದೆ ಬರೀ ಸಾಲಗಳನ್ನೇ ಮಾಡ್ಕೊಂಡು ಓಡಾಡ್ತಾ ಇದ್ರೆ ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ತಾರಾ? ಇವ್ನು ವಾಪಸ್ ಹೆಂಗ್ ಕಟ್ತಾನೆ, ಇವ್ನಿಗೆ ತೀರ್ಸೋ ಶಕ್ತಿ ಇದೆಯಾ ಅಂತ ಫಸ್ಟ್ ನೋಡ್ತಾರೆ ಅಲ್ವಾ. ಕರೆಕ್ಟ್ ಟೈಮಿಗೆ ನಾವು ವಾಪಸ್ ಕೊಟ್ರೆ ಇನ್ನೊಂದ್ಸರಿ ನಮ್ಗೆ ಕೊಡ್ತಾರೆ. ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಇವ್ರಿಗೆ ಇದಿಲ್ಲ ಬೇಡಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಸೊ ಅಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಬಗ್ಗೆ ನಾವು ಹೇಗೆ ನಮ್ಮ ಮನಸ್ಸನ್ನು ಇಟ್ಕೋಬೇಕು, ಹೊರಗಡೆಯಿಂದ ಮತ್ತೆ ಒಳಗಡೆಯಿಂದ ನಾವು ಹೇಗೆ ರೆಡಿ ಆಗ್ಬೇಕು, ಸಮಸ್ಯೆಗಳು ಬಂದ್ರೆ ಹೇಗೆ ಫೇಸ್ ಮಾಡ್ಬೇಕು, ಮತ್ತೆ ಯೂನಿವರ್ಸ್ ಜೊತೆ ಹೇಗೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ಬೇಕು. ಇದು ಬರೀ ನಾನು 10 ದಿವಸ ಮಾಡಿದ್ದು ಬರೀ ಟ್ರೇಲರ್ ಅಷ್ಟೇನೆ. ಇನ್ಮೇಲೆ ಹೋಗೋದು ಡೀಪ್ ಆಗಿ, ಇನ್ಮೇಲೆ ಡೀಪ್ ಆಗಿ ಹೋಗೋದು. ಸೊ ಹಾಗಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಿಮ್ಗೆ ತುಂಬಾ ಕಡೆ ಕ್ಲಾಸ್ಗಳನ್ನ ಮಾಡೋದು ನೋಡಿದ್ದೀರಾ ನೀವು ಅಲ್ವಾ, ನಮ್ಮ ವ್ಯಕ್ತಿತ್ವವನ್ನ ನಾವು ಇದು ಮಾಡ್ಕೊಳ್ಳೋದು ಅಂತ. ಸೊ ಆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳಿಗೆ ಸಾಮಾನ್ಯವಾಗಿ ಎಲ್ಲರೂ ಹೋಗಿ ಅಟೆಂಡ್ ಆಗ್ತಾರೆ. ಕೆಲವೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡುವಂತ ಇದರಲ್ಲಿ ನಮ್ಗೇನು ಗೊತ್ತಿಲ್ಲದೆ ಹೋಗಿರ್ತೀವಿ, ಅಲ್ಲಿ ಕೂಡ ಜನಗಳ ಜೊತೆ ಹೇಗೆ ಮಾತಾಡಬೇಕು, ಜನನ ಹೇಗೆ ಇದು ಮಾಡಬೇಕು, ಅಲ್ಲೂ ಟ್ರೈನಿಂಗ್ ಕೊಡ್ತಾರೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲೂ ಟ್ರೈನಿಂಗ್ ಕೊಡ್ತಾರೆ. ಡ್ರೆಸ್ ಕೋಡ್ ಹೇಗಿರ್ಬೇಕು, ನಮ್ಮ ಮನಸ್ಥಿತಿ ಹೇಗಿರ್ಬೇಕು, ನಾವ್ ಹೇಗ್ ಮಾತಾಡ್ಬೇಕು, ಸ್ಟೇಜ್ ಮೇಲೆ ಹೋದಾಗ ನಾವೇನ್ ಹೇಳ್ಬೇಕು, ಯಾವ ಟಾಪಿಕ್ ಅವ್ರು ಹೇಳಿದಷ್ಟನ್ನೇ ಹೇಳ್ಬೇಕು, ನಮಗ್ ಬಾಯಿಗೆ ಬಂದಿದ್ದೇನನ್ನೋದೇ ಹೇಳೋ ಆಗಿಲ್ಲ, ಅದೆಲ್ಲವನ್ನು ನಮ್ಗೆ ಕಲಿಸ್ಕೊಡ್ತಾರೆ. ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೂಡ ನೀವು ಯಾವ ತರ ಓಡಾಡ್ಬೇಕು, ಈಗ ಹೆಣ್ಮಕ್ಳು ನೋಡಿರ್ಬೋದು, ಕಂಪಲ್ಸರಿ ಅವ್ರಿಗೆ ಲಿಪ್ಸ್ಟಿಕ್ ಹಾಕ್ಬೇಕು, ಐಬ್ರೋಸ್ ಮಾಡಿಸ್ಬೇಕು, ತುಂಬಾ ನೀಟಾಗಿ ಕಾಣ್ಬೇಕು, ಡ್ರೆಸ್ ಕೋಡ್ ಹೀಗೆ ಇರಬೇಕು ಅಂತ ಅವ್ರದೇ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಇಟ್ಟಿರ್ತಾರೆ. ಸೊ ಒಂದು ಸಣ್ಣ ಕಂಪನಿಗಳಲ್ಲಿ ಅಷ್ಟೊಂದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾರೆ ಅಂದ್ರೆ ಇಷ್ಟು ದೊಡ್ಡ ಯೂನಿವರ್ಸ್ಗೂ ರೂಲ್ಸ್ ಇರುತ್ತೆ ಅಲ್ವಾ. ನೀನ್ ಹಿಂಗೆ ಇರ್ಬೇಕು, ಈ ತರ ಕೆಲಸಗಳನ್ನ ಮಾಡ್ಬೇಕು, ಒಳ್ಳೆ ಕೆಲಸನೇ ಮಾಡ್ಬೇಕು, ಬೇರೆಯವ್ರಿಗೆ ಕೆಟ್ಟದನ್ನ ಬಯಸ್ಬಾರ್ದು, ತಾಳ್ಮೆಯಿಂದ ಇರ್ಬೇಕು, ಇದೆಲ್ಲ ಯೂನಿವರ್ಸ್ ಕೂಡ ಒಂದು ರೂಲ್ಸ್ ಅನ್ನ ಮಾಡಿರುತ್ತೆ. ನಾವು ನಮ್ಗೆ ಇಂಥದ್ದು ಬೇಕು, 1 ಕೋಟಿ ಬೇಕು ಅಂತಂದಾಗ ಫಸ್ಟ್ ನಾವು ಒಂದು 10 ರೂಪಾಯಿ ಆದ್ರೂ ಕೊಡಕ್ ಸ್ಟಾರ್ಟ್ ಮಾಡ್ಬೇಕು. 10 ರೂಪಾಯಿ ನಾವು ಒಬ್ರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದಾಗ ತಗೊಳ್ಳುವಂತ ಕೆಪಾಸಿಟಿ ನಮ್ಗೆ ಬರುತ್ತೆ. ಏನು ಕೊಡದೆ 10 ಕೋಟಿ ಕೊಡು ಅಂತ ಹೇಳ್ಬಿಟ್ಟು ಇದ್ರೆ ಯೂನಿವರ್ಸ್ ಕೊಡೋದಿಲ್ಲ, ಯೂನಿವರ್ಸು ಕೊಡೋದಿಲ್ಲ. ಹಾಗಾಗಿ ನಾಳೆಯಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಾವು ತಗೋಬೇಕಾದ್ರೆ ಅಥವಾ ಯೂನಿವರ್ಸ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಗಿರ್ಬೇಕು ಅಂತ ಪಿನ್ ಟು ಪಿನ್ ನಾಳೆಯಿಂದ ಸತತವಾಗಿ 8 ದಿವಸ ಅದ್ರ ಬಗ್ಗೆನೆ ಮಾತಾಡ್ತೀನಿ. ಸೊ ಈಗ ತುಂಬಾ ಜನ ಈಗಲೂ ಕೂಡ ಟೆನ್ಷನ್ ಟೆನ್ಷನ್ ಟೆನ್ಷನ್. 10 ಕೋಟಿ ತಗೊಳಕ್ಕೆ ನಾವು ಮನಸ್ಥಿತಿಯಿಂದ ರೆಡಿ ಆಗಿರ್ಬೇಕು, ಹೌದಾ? ನಮ್ಮ ಮನಸ್ಸು ರೆಡಿ ಆಗ್ಬೇಕು. ಎಷ್ಟು ಜನ ರೆಡಿ ಇದ್ದೀರಿ ಮಾನಸಿಕವಾಗಿ? Yes, ಎಷ್ಟು ಜನ ರೆಡಿ ಇದ್ದೀರಿ yes, ಕೋಟಿಗಳನ್ನ ready. ತಗೊಳಕ್ಕೆ? ಐ ಥಿಂಕ್ ಎಲ್ಲರೂ ರೆಡಿ ಇದ್ದೀರಾ ಅಂತ. ಓಕೆ, Yes, ready. ಎಲ್ಲರೂ ಇಷ್ಟು ತಗೊಳಕ್ ರೆಡಿ ಇದ್ದೀರಾ ಅಂತ ಅಂದ್ಮೇಲೆ ನಮ್ಮಲ್ಲಿ ಕೆಲವೊಂದು ಹಳೆ ಟ್ರೋಮಾಗಳಿರ್ತವೆ ಅಲ್ವಾ. ಈಗ ಹೊಸತನ್ನ ನಾವೇನಾದ್ರು ತಗೋಬೇಕಾದ್ರೆ ಹಳೇದನ್ನ ಬಿಡ್ಬೇಕು. ಎಷ್ಟು ಜನ ನಿಮ್ಮ ಹಳೆ ಅಭ್ಯಾಸಗಳನ್ನ, ನಿಮ್ಗೆ ತೊಂದರೆ ಕೊಡುವಂತ ಅಭ್ಯಾಸಗಳನ್ನ ಬಿಡಕ್ಕೆ ರೆಡಿ ಇದ್ದೀರಾ? ಈಗ ನೀವು ಹೊಸದಾಗಿ ಏನೋ ಒಂದ್ ಮಾಡಕ್ ಹೊರಟಿದ್ದೀರಾ, ಹೊಸದಾಗಿ ಏನೋ ಆಗಕ್ ಹೊರಟಿದ್ದೀರಾ. ಸೊ ಹೊಸದಾಗಿ ಏನಾದ್ರು ಆಗ್ಬೇಕಂದ್ರೆ ಅಲ್ಲೇನಾಗ್ಬೇಕು, ಬದಲಾವಣೆ ಆಗ್ಬೇಕಲ್ವಾ. ಬದಲಾವಣೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ನಮ್ಮಲ್ಲಿರುವ ಹಳೆ ಅಭ್ಯಾಸಗಳನ್ನ, ನಮಗೆ ತೊಂದರೆ ಕೊಡುವಂಥದ್ದಾಗ್ಲಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಕೊಡುವಂತ ಅಭ್ಯಾಸಗಳು, ಅಥವಾ ನಮ್ಮಲ್ಲಿ ಏನೋ ಒಂದಷ್ಟು ಇರ್ತವೆ ಹ್ಯಾಬಿಟ್, ಬ್ಯಾಡ್ ಹ್ಯಾಬಿಟ್ ಇರ್ಬೋದು, ವೀಕ್ನೆಸ್ ಇರ್ಬೋದು, ಅಥವಾ ಯಾವುದೋ ಒಂದು ವಿಷಯ ತಲೆಯಲ್ಲಿ ಇಟ್ಕೊಂಡು ಅದನ್ನೇ ನಾವು ಜಾಸ್ತಿ ಇದು ಮಾಡ್ತಾ ಇರ್ಬೋದು. ಹಳೇದಂದ್ರೆ ಹಳೆಯದನ್ನ ಹೊರಗಾಕಕ್ಕೆ ನಾವು ರೆಡಿ ಆಗ್ಬೇಕು ಫಸ್ಟ್. ಹಳೆಯ ವಿಷಯಗಳನ್ನ, ನೋವು ಕೊಡುವಂತ ವಿಷಯಗಳನ್ನ ಹೊರಗಡೆ ಹಾಕಕ್ಕೆ ಫಸ್ಟ್ ನಾವು ರೆಡಿ ಆಗ್ಬೇಕು. ಯಾವುದಾದ್ರೂ ಒಂದು ಕಹಿ ನೆನಪಿರಬಹುದು, ನೋವಿರಬಹುದು,
ಅಥವಾ ನಾವ್ ಯಾರಿಗಾರು ನೋವು ಕೊಟ್ಟಿರುವಂತ ಪಶ್ಚಾತ್ತಾಪದಲ್ಲಿ ಇರ್ತೀವಿ. ಅಯ್ಯೋ ನಾನು ಹಿಂಗ್ ಅವ್ರಿಗೆ ಬೇಜಾರ್ ಮಾಡ್ಬಿಟ್ನಲ್ಲ ಅಂತ ಒಂದು ಪಶ್ಚಾತ್ತಾಪದಲ್ಲಿ ಇರ್ತೀವಿ. ಕೆಲವರಿಗೆ ಏನಪ್ಪಾ ಅಂತಂದ್ರೆ ಹೊಟ್ಟೆ ಕಿಚ್ಚು. ಯಾರೋ ಪಕ್ಕದ ಮನೆಯವ್ರು ಬೆಳೀತಾ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತಂದ್ರೆ ಅಯ್ಯೋ ಅವ್ರಿಗೇನಪ್ಪ ಕುಂತಲ್ಲೇ ದುಡ್ಡು ಬರುತ್ತೆ, ಚೆನ್ನಾಗಿದ್ದಾರೆ, ಅವ್ರೆಲ್ಲೋದ್ರು ಚೆನ್ನಾಗಿರ್ತಾರೆ, ಪಾಪ ನಮ್ಗೆ ದೇವ್ರು ಇಷ್ಟು ಕಷ್ಟ ಕೊಟ್ಟಿರ್ತಾನೆ, ಅವ್ರು ಆರಾಮಾಗಿದ್ದಾರೆ ಅನ್ನೋ ಹೊಟ್ಟೆ ಕಿಚ್ಚು, ಜೆಲೆಸಿ ಇರುತ್ತೆ. ನಮ್ಮಲ್ಲಿ ಎಷ್ಟು ಜನಕ್ಕೆ ಇದೆಯೋ ಗೊತ್ತಿಲ್ಲ ಜೆಲೆಸಿ. ಆ ಜೆಲೆಸಿನ ಬಿಡ್ಬೇಕು. ಆ ಕೋಪ, ಅತಿಯಾದ ಕೋಪವನ್ನ ಬಿಡ್ಬೇಕು. ಮತ್ತೆ ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಬಗ್ಗೆ ಅತಿಯಾದ ವ್ಯಾಮೋಹ ಇಟ್ಕೊಂಡಿರುತ್ತೆ. ಅದಿಲ್ಲ ಅಂದ್ರೆ ನನ್ಗೆ ಇರಕ್ಕೆ ಆಗಲ್ಲ, ಅವ್ರಿಲ್ಲ ಅಂದ್ರೆ ನನ್ಗೆ ಇರಕ್ಕೆ ಆಗಲ್ಲ, ಪ್ರತಿ ಕ್ಷಣ ಅವ್ರನ್ನ ನೋಡ್ಬೇಕು, ಪ್ರತಿ ದಿವಸ ಅವ್ರನ್ನ ಮಾತಾಡ್ಸ್ಬೇಕು, ಆ ವ್ಯಕ್ತಿಯಿಂದ ನನ್ನ ಜೀವನ ನಡೀತಾ ಇದೆ ಅಂತ ಅತಿಯಾದ ವ್ಯಾಮೋಹ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಒಂದು ದಿನದಲ್ಲಿ ಒಂದ್ಸರಿ ಅವ್ರ ಹತ್ರ ಮಾತಾಡ್ಲೇಬೇಕು, ನಾನು ಒಂದ್ಸರಿ ನೋಡ್ಲೇಬೇಕು. ಹಚ್ಕೊಳ್ಳೋದು, ತುಂಬಾ ಅವ್ರನ್ನ ಮೆಂಟಲಿ ಹಚ್ಕೊಂಡಿರ್ತೀರ. ಮತ್ತೆ ಬೇರೆಯವ್ರಿಗೆ ಕೆಟ್ಟದ್ ಬಯಸೋದು, ಬೇರೆಯವ್ರಿಗೆ ಹೆಂಗಾರ ಆಗ್ಲಿ ಬಿಡು, ಸಾಯ್ಲಿ ಬಿಡು, ನಾನ್ ಚೆನ್ನಾಗಿದ್ರೆ ಸಾಕು, ಈ ಮೆಂಟಾಲಿಟಿ ಎಷ್ಟು ಜನಕ್ಕಿದೆ. ಈ ಎಲ್ಲವನ್ನ ಬಿಡ್ಬೇಕು. ಈ ಎಲ್ಲವನ್ನ ಬಿಡ್ಬೇಕಂದ್ರೆ ಒಂದು ಟೆಕ್ನಿಕ್ ಇದೆ. ಒಂದು ಟೆಕ್ನಿಕ್ ನ ಮಾಡಿಸ್ತಾರೆ. ಸಾಮಾನ್ಯವಾಗಿ ನೀವು ಎಲ್ಲ ಕಡೆ ಇದನ್ನ ನೋಡಿರ್ತೀರಾ. EFT ಅಂತ ಇದಕ್ಕೆ ಕರೀತಾರೆ. ಏನು EFT ಅಂದ್ರೇನೆ? EFT ಅಂದ್ರೆ ಏನು ಹೇಳಿ ನೋಡೋಣ. ಅಂದ್ರೆ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ. ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತಂದ್ರೆ ತುಂಬಾ ಕಡೆ ನೀವು ನೋಡಿದೀರಾ, ಈ ತರ ಹಿಂಗೆ ಪಾಯಿಂಟ್ಗಳನ್ನ ಹಿಂಗೆ ಇದ್ ಮಾಡ್ತಾ ಇರ್ತಾರೆ. ನಾನು ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇದ್ದೀರಾ. ಪವರ್ಫುಲ್ ಟೆಕ್ನಿಕ್ ಇದು. ಯೂನಿವರ್ಸ್ಗೆ ಕನೆಕ್ಟ್ ಆಗ್ಲಿಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಈಗ EFT ನ ಮಾಡೋಣ ಇವತ್ತು. EFT ನ ಮಾಡಿ ಮತ್ತೆ ನಮ್ಮಲ್ಲಿರುವಂತ ಒಂದಷ್ಟು ಕೆಟ್ಟ ನೆನಪುಗಳನ್ನ ತೆಗೆದಾಕಿ ಹೊಸ ವಿಷಯಗಳನ್ನ ನಾವು ವೆಲ್ಕಮ್ ಮಾಡ್ಕೊಳಕ್ಕೆ ಖಾಲಿ ಮಾಡ್ಕೋಬೇಕು. ಮನಸ್ಸು ಮತ್ತೆ ಮೈಂಡನ್ನ ಖಾಲಿ ಮಾಡ್ಕೋಬೇಕು ಇವತ್ತು. ಫಸ್ಟ್ ಆ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಡೇ ಇಂದ ಪರ್ಸನಾಲಿಟಿ ಡೆವಲಪ್ಮೆಂಟ್, ನಮ್ಮ ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಳಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ EFT ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್. ಅಂದ್ರೆ ಎಮೋಷನಲಿ ನಾವ್ ಯಾವ್ದಾದ್ರು ತುಂಬಾ ಕನೆಕ್ಟ್ ಆಗಿರ್ತೀವಿ, ನಮ್ಗೆ ಜಾಸ್ತಿ ಅದು ತಡೆಯಕ್ ಆಗದೆ ಇರೋಷ್ಟು ನಮ್ಮಲ್ಲಿ ಇರುತ್ತೆ, ನಮ್ಮನ್ನ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ ಆಗದೆ ಇರೋಷ್ಟು ಲೆವೆಲಿಗೆ ನಾವು ಹೋಗಿರ್ತೀವಿ. ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಯಾರಿಗಾರು ನೀವು ಬೇಜಾರ್ ಮಾಡಿರ್ತೀರಾ, ನೋವು ಕೊಟ್ಟಿರ್ತೀರಾ, ಅಥವಾ ನಿಮಗೆ ನೀವೇ ನೋವು ಮಾಡ್ಕೊತಾ ಇರ್ತೀರಾ. ಕೆಲವೊಂದ್ಸರಿ ಹೆಂಗಪ್ಪ ಅಂತಂದ್ರೆ ಅವ್ರಿಗವ್ರೇ ನೋವು ಮಾಡ್ಕೊಳ್ಳೋದು, ಅವ್ರಿಗವ್ರೇ ಬೇಜಾರ್ ಮಾಡ್ಕೊಳ್ಳೋದು. ಅಯ್ಯೋ ನಾನು ಹಿಂಗೆ, ಅಯ್ಯೋ ನನ್ಗೇನೋ ಇಲ್ಲ, ಅಯ್ಯೋ ಅನ್ಕೊಂಡು ನಮ್ಮನ್ನೇ ನಾವು ಕೀಳಾಗಿ ಕಂಡು ಬೇರೆಯವ್ರು ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ ಬಗ್ಗೆ, ನಾವೇ ನಮ್ ಬಗ್ಗೆ ಜಾಸ್ತಿ ಕೀಳಾಗಿ ನೋಡ್ಕೊಂಡು ಅವ್ರಿಗಿಂತ ಅವ್ರು ಚೆನ್ನಾಗಿದ್ದಾರೆ. ಈಗೆಲ್ಲರೂ ಹೋದಾಗ ಒಬ್ಬರನ್ನ ನೋಡಿ ನಮ್ಗೆ ಅವ್ರ ಜೊತೆಗೆ ನಮ್ಮನ್ನ ಕಂಪೇರ್ ಮಾಡ್ಕೊಳ್ಳೋದು. ನೋಡಿ ಇವ್ರೆಷ್ಟು ವೈಟಿಗಿದ್ದಾರೆ, ನಾನಿಲ್ಲ, ಇವರೆಷ್ಟು ಎತ್ತರ ಇದ್ದಾರೆ, ನಾನಿಲ್ಲ, ಇವರೆಷ್ಟು ಚೆನ್ನಾಗಿದ್ದಾರೆ ಸ್ಲಿಮ್ ಆಗಿ, ನಾನಿಲ್ಲ. ಈ ತರ ಯಾರು ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ದೀರಾ, ಇವ್ರ ಹತ್ರ ಎಷ್ಟೊಂದು ದುಡ್ಡಿದೆ, ನನ್ನ ಹತ್ರ ಇಲ್ಲ. ಇದು ಕೂಡ ಒಂದು ಕೆಟ್ಟ ಸ್ವಭಾವ. ನೀವು ಮುಂದೆ ಹೋಗಕ್ ಆಗದೆ ಇರೋದಕ್ಕೆ, ನೀವು ಒಂದು ಸಾಧನೆಯನ್ನ ಮಾಡಕ್ ಆಗದೆ ಇರೋದಕ್ಕೆ ಒಂದು ಕೆಟ್ಟ ಸ್ವಭಾವ ಇದು. ಇದು ಯಾರ ಹತ್ರ ಆದ್ರೂ ಇದ್ರೆ ಅದು ಕೂಡ ಇವತ್ತು ರಿಲೀಫ್ ಮಾಡ್ಕೊಳ್ಳೋಣ. EFT ಅಂತ. ಇದೇನಪ್ಪ ಅಂತಂದ್ರೆ ಇದರಲ್ಲಿ 4 ವರ್ಡ್ ಬರುತ್ತೆ, 4 ಲೈನ್ ಬರುತ್ತೆ. ನಿಮ್ಗೆ ಯಾರ ಬಗ್ಗೆ ಆದ್ರೂ, ಈಗ ಯಾರಿಗಾದ್ರೂ ಸಾರಿ ಕೇಳಬೇಕು, ಯಾರನ್ನಾದ್ರೂ ಕ್ಷಮಿಸ್ಬೇಕು, ಈ ತರ ಇರೋವಾಗ ನಿಮ್ಮ ಒಂದು ಕೆಲವಷ್ಟು ಪಾಯಿಂಟ್ ನಮ್ಮ ಬಾಡಿನಲ್ಲಿ ಇದೆ, ಅಲ್ಲಿಗೆ ನೀವು ಟ್ಯಾಪ್ ಮಾಡ್ಕೊಂಡು ಅದನ್ನ ಹೇಳ್ಬೇಕು. ಯಾರಿಗೂ ನಾನು ಬೇಜಾರ್ ಮಾಡಿಲ್ಲ ಅಂದ್ರೆ ನೀವು ಹಣದ ಬಗ್ಗೆ ನಿಮ್ಗೆ ಸ್ವಲ್ಪ ಇದು ಬಂದಿರುತ್ತೆ. ದುಡ್ಡು ಬಿಡು, ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ ಅನ್ನೋ ಒಂದು ಮಾತುಗಳು, ದುಡ್ಡಿನ ಬಗ್ಗೆ ನಿಮ್ಗೆ ಒಂದು ನೆಗೆಟಿವ್ ಪಾಯಿಂಟ್. ನಮ್ಮ ಹತ್ರ ದುಡ್ಡು ಬರಲ್ಲ, ಅವ್ರಿಗೆ ಮಾತ್ರ ಹೋಗುತ್ತೆ, ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಿರೋರ್ಗೆ ಹೋಗುತ್ತೆ, ದುಡ್ಡು ಯಾವತ್ತು ಕೆಟ್ಟವ್ರ ಹತ್ರನೇ ಇರುತ್ತೆ, ಲಕ್ಷ್ಮಿ ಯಾವಾಗ್ಲೂ ಕೆಟ್ಟವ್ರ ಮನೆಗೆ ಹೋಗ್ತಾಳೆ, ನಮ್ಮ ಮನೆಗೆ ಬರಲ್ಲ. ಈ ತರ ಹಣದ ಬಗ್ಗೆ ಕೂಡ ನಿಮ್ಗೆ ಏನಾದ್ರೂ ನೆಗೆಟಿವ್ ಥಾಟ್ಸ್ ಇದ್ರೆ ಅದನ್ನು ಕೂಡ ಎಮೋಷನಲಿ ನೀವು ರಿಮೂವ್ ಮಾಡ್ಕೊಳ್ಳೋ ಅಂತ ಟೆಕ್ನಿಕ್ ಇದು. ಸೊ ಇದನ್ನ ಹೇಗ್ ಮಾಡ್ಬೇಕು ಅಂತಂದ್ರೆ ನೋಡಿ, ಪಾಯಿಂಟ್ಸ್ ನಾನೊಂದಷ್ಟು ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಹಣೆ ಮೇಲೆ ನಾನು ಕಾಣಿಸ್ತಾ ಇದ್ರೆ ಯಾರಾದ್ರೂ ಎಸ್ ಅಂತ ಕಮೆಂಟ್ ಮಾಡಿ. ನಂದು ಫೇಸ್ ಪೂರ್ತಿ ಕಾಣಿಸ್ತಾ ಇದೆ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನಿಮ್ಮ 2 ಬೆರಳುಗಳನ್ನ ತಗೊಂಡು ನೋಡಿ ಹಿಂಗ ಹಾಕೊಂಡು ಹಿಂಗೆ ಟ್ಯಾಪ್ ಮಾಡ್ಬೇಕು. ಇವೆಲ್ಲ ಒಂದು ಇದು ಆಯ್ತಾ. ಫೇಸ್ ಅಲ್ಲಿ ಒಂದು 4 ಪಾಯಿಂಟ್ ಇದೆ, ಇಲ್ಲಿ ಕೂಡ ಹಿಂಗೆ ಟ್ಯಾಪ್ ಮಾಡ್ಬೇಕು. ಫಸ್ಟ್ ಹಣೆ ಮೇಲೆ ಟ್ಯಾಪ್ ಮಾಡಿ,
ಆಮೇಲೆ ಇಲ್ಲಿ ಟ್ಯಾಪ್ ಮಾಡಿ, ಆಯ್ತಾ? ಆಮೇಲೆ ಇಲ್ಲಿ ಟ್ಯಾಪ್ ಮಾಡಿ, ಮೂಗಿನ ಕೆಳಗೆ ತುಟಿ ಮೇಲೆ, ಆಮೇಲೆ ಇಲ್ಲಿ ಟ್ಯಾಪ್ ಮಾಡಿ, ಆಮೇಲೆ ಇದರಿಂದ ಕೆಳಗೆ ಇಲ್ಲಿ ಟ್ಯಾಪ್ ಮಾಡಿ, ಆಮೇಲಿಂದ ಭುಜದ ಕೆಳಗೆ. ಇವೆಲ್ಲ ಎಮೋಷನಲ್ ಬೇಗ ಇದಾಗುವಂತ ಪಾಯಿಂಟ್ಸ್ ಇವೆಲ್ಲ, ಆಯ್ತಾ? ಈ ಪಾಯಿಂಟ್ಗಳನ್ನ, ಇವೆಲ್ಲ ನರ್ವ್ ಸಿಸ್ಟಮ್ ಇರುತ್ತಲ್ಲ, ಆ ನರಗಳ ಮೇಲೆ ನೀವು ಟ್ಯಾಪ್ ಮಾಡಿದಾಗ ನೀವು ನಿಮ್ಗೆ ಗೊತ್ತಿಲ್ಲದೇನೆ ಎಮೋಷನಲಿ ರಿಲೀಫ್ ಆಗಿರ್ತೀರಾ. ನೀವು ಯಾರಿಗಾದ್ರೂ ನೋವು ಕೊಟ್ಟಿರ್ಬೋದು, ಅಥವಾ ನಿಮ್ಗೆ ಯಾರಾದ್ರೂ ನೋವು ಕೊಟ್ಟಿರ್ಬೋದು, ಅಥವಾ ಹಣದ ಬಗ್ಗೆ ನೀವು ನೆಗೆಟಿವಿಟಿ ಇದ್ರೆ ಅದೆಲ್ಲ ನಿಮ್ಗೆ ಫ್ರೀ ಆಗತ್ತೆ, ಎಮೋಷನಲಿ ಫ್ರೀ ಆಗತ್ತೆ. ಸೊ ಆ ತರ ಟ್ಯಾಪ್ ಮಾಡ್ಬೇಕಾದ್ರೆ ಏನ್ ಹೇಳ್ಬೇಕು ಅಂದ್ರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ 4 ಶಬ್ದನ ಹೇಳ್ಬೇಕು ನೀವು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನೀವು ಯಾರಿಗೆ ಬೇಜಾರು ಮಾಡಿರ್ತೀರಾ ಅವ್ರ ಬಗ್ಗೆ ನೆನೆಸ್ಕೊಂಡು ಕೂಡ ಹೇಳ್ಬಹುದು, ಅಥವಾ ಹಣದ ಬಗ್ಗೆ ಕೂಡ ಹೇಳ್ಬಹುದು. ಪ್ರತಿ ದಿವಸ ದಿನಕ್ಕೆ 1 ನಿಮಿಷ ಆದ್ರೂ ಈ ಟ್ಯಾಪಿಂಗ್ ಅನ್ನ ಮಾಡಿ, ನಿಮ್ಮಲ್ಲಿ ತುಂಬಾ ಸುಧಾರಣೆ ಬರುತ್ತೆ. ಅತಿಯಾದ ಕೋಪ ಇದ್ರೆ ಹೋಗುತ್ತೆ, ಅತಿಯಾದ ವ್ಯಾಮೋಹ ಇದ್ರೆ ಹೋಗುತ್ತೆ, ಮತ್ತೆ ಆ ಜೆಲೆಸಿ, ಹೊಟ್ಟೆ ಉರಿ, ಬರ್ನಿಂಗ್ ಅಂತಾರಲ್ಲ, ಅದು ಹೋಗುತ್ತೆ ಈ ಟ್ಯಾಪಿಂಗ್ ಅನ್ನ ಮಾಡೋದ್ರಿಂದ. ಅಷ್ಟೊಂದೆಲ್ಲ ಹೆಲ್ಪ್ ಆಗುತ್ತೆ. ನೀವು ಫ್ರೀಯಾಗಿ ಕೂತಿರೋವಾಗ ಇದನ್ನ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡಬಹುದು. ಇದನ್ನ ಮಾಡಿ, ಮತ್ತೆ ನಿಮ್ಮ ಮನಸ್ಸಲ್ಲಿರುವಂತ ಹಳೆ ವಿಷಯಗಳನ್ನ ತೆಗ್ದಾಕುವಂತ ಕೆಲಸ ಇವತ್ತು ಮಾಡೋಣ ಮೆಡಿಟೇಷನ್ ಅಲ್ಲಿ. ನಿಮ್ಮಲ್ಲಿ ಕಾಡ್ತಾ ಇರ್ತಕ್ಕಂಥ ಹಳೆ ವಿಷಯಗಳು, ಎಲ್ಲಿವರೆಗೂ ನೀವು ಹಳೆ ವಿಷಯನ ತೆಗೆದು ಹೊಸದನ್ನ ಸ್ವೀಕರಿಸಕ್ಕೆ ವೆಲ್ಕಮ್ ಮಾಡ್ಕೊಳಕ್ಕೆ ನೀವು ರೆಡಿ ಆಗಲ್ವಾ? 10 ವರ್ಷ ನಾನು ಇದೇ ಹೇಳ್ತಾ ಇರ್ತೀನಿ, 10 ವರ್ಷ ನೀವು ಅದೇ ಮಾಡ್ತಾ ಇರ್ತೀರಾ, ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ. ಹಳೇದನ್ನ ತೆಗೆದು ಮನಸ್ಸು ಮತ್ತೆ ಮೈಂಡ್ ನ ಖಾಲಿ ಮಾಡ್ಕೊಂಡ್ರೆ ಮಾತ್ರ ಹೊಸದನ್ನ ತುಂಬಕ್ಕಾಗೋದು. ಸೊ ಹಾಗಾಗಿ ಇವತ್ತು ಅಂತ ಒಂದು ನೋವು, ಅಂತ ಒಂದು ಬೇಜಾರು, ಅಂತ ಒಂದು ಅತಿಯಾದ ಕೋಪ, ಅತಿಯಾದ ವ್ಯಾಮೋಹ ಯಾರ ಬಗ್ಗೆ ಆದ್ರೂ ಇದ್ರೆ ಅದರಿಂದ ಇವತ್ತು ಹೊರಗೆ ಬರೋಣ. ಆದಷ್ಟು ಸಾಧ್ಯವಾದಷ್ಟು ಹೊರಗೆ ಬರೋಣ. ಮನಸ್ಸಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ನೀವು ಅದನ್ನ ಮಾಡ್ಬೇಕಾಗಿದೆ ಅಷ್ಟೇನೆ. ಸೊ ಇವಾಗ ಟ್ಯಾಪಿಂಗ್ ಮಾಡೋಣ. 10 ನಿಮಿಷ ಇದೆ, ಒಂದು 6ರಿಂದ 7 ನಿಮಿಷದವರೆಗೂ ಟ್ಯಾಪಿಂಗ್ ಮಾಡೋಣ. ಅದಾದ್ಮೇಲೆ ಮೆಡಿಟೇಷನ್ ಮಾಡೋಣ. ಎಲ್ಲರೂ ಮಾಡಿ ನೋಡಿ. ಇದು 1 ಪಾಯಿಂಟು ಹಣೆ ಮೇಲೆ, ಕಣ್ಣಿನ ಕೆಳಗೆ 2 ಪಾಯಿಂಟು, ಮೇಲ್ತುಟಿಯ ಮೇಲೆ 1 ಪಾಯಿಂಟು, ಗಡ್ಡದ ಹತ್ರ 1 ಪಾಯಿಂಟು, ಇದು 1 ಪಾಯಿಂಟು, ಭುಜದ ಕೆಳಗೆ 1 ಪಾಯಿಂಟು. ಇಷ್ಟು ಪಾಯಿಂಟನ್ನ ಮಾಡಿ ಸ್ಟಾರ್ಟ್ ಮಾಡೋಣ. ಮಾಡಬೇಕಾದ್ರೆ ನಿಮ್ಗೆ ಯಾವುದು ತುಂಬಾ ಇದಾಗ್ತಾ ಇದೆ ಆ ವಿಷಯವನ್ನ ನೆನಪು ಮಾಡ್ಕೊಂಡು ಅದಕ್ಕೆ ಐ ಆಮ್ ಸಾರಿ, ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಬೇಕು. ನೀವು ನಿಮ್ಗೆ ಯಾವುದು ವಿಷಯ ಹೇಳ್ಬೇಕು ಅದನ್ನ ಹೇಳ್ಕೊಳ್ಳಿ. ನಾನು ಹಣದ ಬಗ್ಗೆ ಮಾಡ್ತೀನಿ, ನೀವು ಹಣದ ಬಗ್ಗೆ ಮಾಡಂಗಿದ್ರೆ ಹಣವನ್ನ ನೆನಪು ಮಾಡ್ಕೊಂಡು ಈ 4 ಇದನ್ನ ಹೇಳಿ. ಅಂದ್ರೆ ನಾವು ಹಣಕ್ಕೆ ಯಾವಾಗವಾಗ್ಲೂ ಬೇಜಾರು ಮಾಡಿರ್ತೀವಿ, ಏನೋ ಒಂದು ಅಂದಿರ್ತೀವಿ, ಎಲ್ಲೋ ಬಿಸಾಕಿರ್ತೀವಿ, ಅದಕ್ಕೊಂದು ಸರಿಯಾದ ಜಾಗವನ್ನ ಕೊಟ್ಟಿರೋದಿಲ್ಲ ಅಲ್ವಾ? ಮತ್ತೆ ಹಣ ಯಾವಾಗ್ಲೂ ಶ್ರೀಮಂತರ ಹತ್ರನೇ ಹೋಗುತ್ತೆ. ಹಣ ಇರೋರೆಲ್ಲ ಕೆಟ್ಟವರು, ದುಡ್ಡಿದೆ ಅವ್ರೇನ್ ಬೇಕಾದ್ರೂ ಪರ್ಚೇಸ್ ಮಾಡ್ತಾರೆ, ಜನನೇ ಕೊಂಡ್ಕೊಂಡ್ಬಿಡ್ತಾರೆ ಅಂತ ವ್ಯಕ್ತಿ ಬಗ್ಗೆ ಅಲ್ಲ, ಹಣದ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಿರ್ತೀವಿ. ಸೊ ಅದಕ್ಕೆ ನಾವು ಇವತ್ತೇನ್ ಮಾಡ್ಬೇಕು, ಅದಕ್ಕೆ ಸಾರಿ ಕೇಳಬೇಕು. ನಮ್ಮನ್ನ ಫರ್ಗಿವ್ ಮಾಡು, ನಾವು ನಿನ್ ಬಗ್ಗೆ ಗೊತ್ತೋ ಗೊತ್ತಿಲ್ದೇನೋ ಏನೋ ಮಾತಾಡ್ಬಿಟ್ಟಿದೀನಿ, ಅದಕ್ಕೆ ನನ್ನನ್ನ ಫರ್ಗಿವ್ ಮಾಡು ನೀನು ಅಂತ ಹೇಳ್ಬೇಕು. ಅದಕ್ಕೆ ಅದು ನಮ್ಮನ್ನ ಕ್ಷಮಿಸಿದೆ ಅಂತ ನಾವು ಫೀಲ್ ಮಾಡ್ಕೊಂಡು ಕ್ಷಮಿಸಿದಕ್ಕೆ ಏನ್ ಹೇಳ್ಬೇಕು, ನಾವ್ ಯಾರಾದ್ರೂ ನಮ್ಮನ್ನ ಕ್ಷಮಿಸಿದಾಗ ನಾವೇನ್ ಹೇಳ್ತೀವಿ, ಥ್ಯಾಂಕ್ ಯು, ನೀನ್ ನನ್ನನ್ನ ಕ್ಷಮಿಸಿದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀವಲ್ವಾ, ಆ ಥ್ಯಾಂಕ್ ಯು ಅನ್ನ ಹೇಳ್ಬೇಕು. ಆಮೇಲೆ ಐ ಲವ್ ಯು ಅಂತ ಹೇಳ್ಬೇಕು. ಯಾರಿಗೂ ನಾನೇನು ಕೆಟ್ಟದ್ ಮಾಡಿಲ್ಲ, ಆರಾಮಾಗಿದ್ದೀನಿ, ನನ್ನ ದುಡ್ಡಿನ ಬಗ್ಗೆನು ಕೆಟ್ಟದಾಗ ಮಾತಾಡಿಲ್ಲ ಅಂದವರು ನಿಮಗೆ ನೀವೇ ಹೇಳ್ಕೊಳ್ಳಿ. ನಿಮಗೆ ನೀವು ಎಷ್ಟೊಂದ್ಸರಿ ಹರ್ಟ್ ಮಾಡ್ಕೊಂಡಿರ್ತೀರಾ ಅಲ್ವಾ? ಸುಮ್ನೆ ಕಾರಣ ಇಲ್ಲದೆ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ತೀರಾ. ನಿಮಗೆ ನೀವೇನೆ ಹೇಳ್ಕೋಬಹುದು. ಇದನ್ನ ಸ್ಟಾರ್ಟ್ ಮಾಡೋಣ. ಐ ಆಮ್ ಸಾರಿ, ಐ ಆಮ್ ಸಾರಿ, ಐ ಆಮ್ ಸಾರಿ. Please forgive me, please forgive me, please forgive me. Thank you, thank you, thank you. I love you, I love you, I love you. I am sorry, I am sorry, I am sorry. Please forgive me,
Please forgive me. Please forgive me. Thank you. Thank you. Thank you. I love you. I love you. I love you. I am sorry. I am sorry. I am sorry. Please forgive me. Forgive me. Forgive me. Thank you. Thank you. Thank you. I love you. I love you. I love you. I'm sorry. I am sorry. I am sorry. Please forgive me. Please forgive me. Please forgive me. Thank you. Thank you. Thank you. I love you. I love you. I love you. I am sorry. I am sorry. I am sorry. Please forgive me. Please forgive me. Please forgive me. Thank you. Thank you. Thank you. I love you. I love you. I love you. I am sorry. I am sorry. I am sorry. Please forgive me. Please forgive me. Please forgive me. Thank you. Thank you. Thank you. I love you. I love you. I love you. I am sorry. I am sorry. I am sorry. Please forgive me. Please forgive me. Please forgive me. Thank you. Thank you. Thank you. I love you. I love you. I love you. I am sorry. I am sorry. I am sorry. Please forgive me. Please forgive me. Please forgive me. Thank you. Thank you. Thank you. I love you. I love you. I love you. I am sorry. I am sorry. I am sorry. Please forgive me. Please forgive me. Please forgive me. Thank you. Thank you. Thank you. I love you. I love you. I love you. ಈ ತರ 3 ಸಾರಿ ಅಥವಾ 5 ಸಾರಿ ಮಾಡಿ ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ ಅವರು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಸ್ಟ್ರೆಂತ್ ಏನು ಕಮೆಂಟ್ ಅಲ್ಲಿ ಹಾಕಿ. ಈಗೇನೋ ಒಂದು ಸಾಧನೆ ಮಾಡಕ್ ಕೊಟ್ಟಿದ್ದೀರಾ, 100 ಕೋಟಿ 10 ಕೋಟಿ 5 ಕೋಟಿ 1 ಕೋಟಿ 1000 ಕೋಟಿನ ಮಾಡಕ್ ಕೊಟ್ಟಿದ್ದೀರಾ. ಅದು ಮಾಡಕ್ ಹೊರಟವಾಗ ಸುಮ್ನೆ ಹಂಗ್ ಬಯಲ್ ಅಂದ್ಕೊಂಡ್ಬಿಟ್ಟು ಮಾಡಕ್ ಹೊರಟ್ರೆ ಆಗತ್ತಾ? ಬರೀ 1ನೇ ಕ್ಲಾಸಿಗೆ ನಾವು ಎಷ್ಟು ತಯಾರಿ ಮಾಡ್ತೀವಿ. ಮಗುಗೆ 1ನೇ ಕ್ಲಾಸ್ ಪಾಸ್ ಮಾಡಿಸ್ಬೇಕಾದ್ರೆ ಅಪ್ಪ ಅಮ್ಮಂಗೆ ಜ್ವರ ಬಂದ್ಬಿಡುತ್ತೆ ಎಕ್ಸಾಮ್ ಪಾಸ್ ಮಾಡಿಸೋಷ್ಟೊತ್ತಿಗೆ. ಅಂಥದ್ರಲ್ಲಿ ನಾವು ಎಷ್ಟು ದೊಡ್ಡ ಮೊತ್ತವನ್ನ ಪಡಿಲಿಕ್ಕೆ ಹೋಗ್ತಾ ಇದ್ದೀವಿ, 10 ಕೋಟಿಯನ್ನ ನಾವು ತಗೊಳಕ್ ಹೋಗ್ತಾ ಇದ್ದೀವಿ. ಯೂನಿವರ್ಸ್ ಕೊಡಕ್ ರೆಡಿ ಇದೆ. ಕೊಡ್ಬೇಕಾದ್ರೆ ನಿಮ್ಮಲ್ಲಿ ಒಂದಷ್ಟು ಕ್ವಾಲಿಟೀಸ್ನ ನೋಡುತ್ತೆ, ಅದು ಸುಮ್ಮನೆ ಕೊಡೋದಿಲ್ಲ. ಆ ಕ್ವಾಲಿಟೀಸ್ ನಿಮ್ಮಲ್ಲಿ ಬರ್ಬೇಕಂದ್ರೆ ಏನಾಗ್ಬೇಕು? ಮಾನಸಿಕವಾಗಿ ಕೂಡ ನೀವು ರೆಡಿ ಇರಬೇಕು, ದೈಹಿಕವಾಗಿ ಕೂಡ ರೆಡಿ ಇರ್ಬೇಕಲ್ವಾ? ಸೊ ಹಾಗಾಗಿ ನಿಮ್ಮ ವೀಕ್ನೆಸ್ ಏನು? ನನ್ನ ವೀಕ್ನೆಸ್ ಅದನ್ನ ನಿಭಾಯಿಸೋ ಶಕ್ತಿನೂ ನಿಮ್ಮಲ್ಲಿ ಇರ್ಬೇಕಲ್ವಾ? ಏನ್ ಮಾಡ್ಬೇಕು, ನಾನು ಇದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಯಾವ ತರ ಉಪಯೋಗಿಸ್ಕೋಬೇಕು, 10 ಕೋಟಿನ ವಾಪಸ್ 20 ಕೋಟಿ ಮಾಡೋದಿಕ್ಕೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು, ಅದೆಲ್ಲ ಬೇಕಲ್ವಾ ನಮ್ಗೆ? ಅದೆಲ್ಲ ಬೇಕಂದ್ರೆ ಏನಾಗ್ಬೇಕು? ನಾವು ಮಾನಸಿಕವಾಗಿ ದೃಢವಾಗಿ ಸಂಕಲ್ಪವನ್ನ ಮಾಡ್ಬೇಕು, ರೆಡಿ ಇರ್ಬೇಕು. ಹಾಗಾಗಿ ನೀವೇನೋ ಒಂದು ಕೆಲಸವನ್ನ ಮಾಡಕ್ ಹೊರಟಿದ್ದೀರಿ, ಪದೇ ಪದೇ ಅದೊಂದಷ್ಟು ಪ್ಯಾಟ್ರನ್ಸ್ ಇದಾವೆ. ಏನಾರ ಮಾಡಕ್ ಹೋಗ್ಲಿ ಪದೇ ಪದೇ ಅದೇ ತಪ್ಪಾಗ್ತಾ ಇರುತ್ತೆ ನಮ್ ಜೊತೆ. ಸೊ ಹಾಗಾಗಿ ಅಂತ ಒಂದು ವೀಕ್ನೆಸ್ ಏನು, ಯಾವುದು ನಿಮ್ಮನ್ನ ತಡೀತಾ ಇದೆ, ಮತ್ತೆ ನಿಮ್ಮ ಸ್ಟ್ರೆಂತ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರು ಓಕೆ, ಅಥವಾ ನಿಮಗೆ ನೀವೇ ಕ್ವಶನ್ ಮಾಡ್ಕೊಂಡ್ರು ಓಕೆ. ಈಗ ಟೈಮ್ ಆಯ್ತು, ಮೆಡಿಟೇಷನ್ ಮಾಡೋಣ.
ಇಲ್ಲ ಪರ್ಸ್ನಲ್ ಆಗಿ ನನಗೆ ನನ್ನ ನಂಬರ್ಗೆ ಹಾಕಿದ್ರು ಆಯ್ತು. ಮೇಡಮ್ ನಾನು ಹಿಂಗೆ ಮಾಡಕ್ ಹೋಗ್ತಾ ಇದ್ದೀನಿ, ಆಗ್ತಾ ಇಲ್ಲ, ಇದು ನನ್ನ ವೀಕ್ನೆಸ್, ತುಂಬಾ ನನ್ನನ್ನು ಕಾಡ್ತಾ ಇದೆ, ನನ್ನನ್ನು ತಡೀತಾ ಇದೆ, ನನಗೆ ಏನು ಕೆಲಸ ಮಾಡೋಕ್ಕೂ ನನ್ನನ್ನು ಬಿಡ್ತಾ ಇಲ್ಲ ಇದು. ಅತಿಯಾದ ವ್ಯಾಮೋಹ ಕೂಡ ನಿಮ್ಮನ್ನ ಸಾಧನೆ ಮಾಡಕ್ಕೆ ಬಿಡಲ್ಲ. ಅತಿಯಾದ ವ್ಯಾಮೋಹ ಯಾವುದ್ರ ಮೇಲಾದ್ರು ಇಟ್ಕೊಂಡಿದ್ದೀರಾ ಅಂದ್ರೆ, ಎಲ್ಲದರ ಮೇಲೂ ಪ್ರೀತಿ ಬೇಕು, ವಿಶ್ವಾಸ ಬೇಕು, ಬಟ್ ನಮಗಿಂತ ಜಾಸ್ತಿ ನಾವು ಚಂಚಲ ಮನಸ್ಸು. ವೆರಿ ಗುಡ್. ಇದಿದ್ರೂ ತುಂಬಾ ಕಷ್ಟ ಆಗುತ್ತೆ. ಚಂಚಲ ಮನಸ್ಸು. ಸರ್ ಪ್ರತಿ ದಿವಸ ಅರ್ಧ ಗಂಟೆ ಏನು ಮಾತಾಡದೆ ಒಂದ್ ಕಡೆ, ನಿಮ್ಗೆ ಮನಸ್ಸನ್ನ ಒಂದ್ ಕಡೆ ಕೂರ್ಸಕ್ ಆಗ್ತಾ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಸಂಜೆ ಅಥವಾ ಬೆಳಿಗ್ಗೆ ಅರ್ಧ ಗಂಟೆ ಶಾಂತವಾಗಿ ಒಂದ್ ಕಡೆ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿ. ಕೇವಲ 21 ದಿವಸದಲ್ಲೇ ನಿಮ್ಮ ಮನಸ್ಸು 50% ಕಂಟ್ರೋಲಿಗೆ ಬರುತ್ತೆ. ಒಂದು ವಿಷಯದ ಬಗ್ಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಮನಸ್ಸು ಆ ಕಡೆ ಈ ಕಡೆ ಲಗಾಮಿಲ್ದಿರೋ ಕುದುರೆ ತರ ಓಡುತ್ತೆ ಅಂತೀವಲ್ಲ, ಅದು ಆಗೋದಿಲ್ಲ. ಯಾರಿಗೆಲ್ಲ ಚಂಚಲ ಮನಸ್ಸಿದೆ, ಈಗ ಒಂದ್ ಅನ್ಕೋತಿರ್ತೀರಾ, ಇನ್ನು ಅರ್ಧ ಗಂಟೆ ಬಿಟ್ಟು ಆ ವಿಷಯದ ಬಗ್ಗೆ ಬೇರೆ ಇನ್ನೇನೋ ಅನ್ಕೋತೀರಾ. ಒಂದೊಂದು ನಿಮಿಷಕ್ಕೂ ನಿಮ್ಮ ಥಾಟ್ ನ ಚೇಂಜ್ ಮಾಡ್ತಾ ಇರ್ತೀರಾ. ಆ ತರ ಯಾರಿಗೆಲ್ಲ ಇದೆ ಇಲ್ಲಿ, ಅವ್ರೇನ್ ಮಾಡ್ಬೇಕು, ಪ್ರತಿ ದಿವಸ 24 ನಿಮಿಷ, 24 ಗಂಟೆಲಿ 24 ನಿಮಿಷ ನೀವೇನು ಕೂತ್ಕೊಳ್ಳಿ. ನಿಮ್ ತಲೆನಲ್ಲಿ 1000 ಚಿಂತೆಗಳು ಬಂದ್ರೂ ಪರವಾಗಿಲ್ಲ, ಮನಸ್ಸು ತುಂಬಾ ಇದಾದ್ರೂ ಪರವಾಗಿಲ್ಲ, 24 ನಿಮಿಷ ನಾನು ಡಿಸ್ಟರ್ಬ್ ಆಗದೆ ಒಂದೇ ಜಾಗದಲ್ಲಿ ಕಣ್ಣು ಮುಚ್ಚಿ ಕೂತ್ಕೋತೀನಿ ಅಂತೇಳಿ ಇದನ್ನ ಪ್ರಾಕ್ಟೀಸ್ ಮಾಡಿ. ಸುಮ್ನೆ ಜಸ್ಟ್ ಈ ತರ ಕೂತ್ಕೊಳ್ಳಿ ಅಷ್ಟೇ. ಕೂತ್ಕೋಬೇಕಾದ್ರೆ ಆದಷ್ಟು ಕಶ್ಯಪ ಮುದ್ರೆ ಹಾಕಿ, ಇಲ್ಲಾಂದ್ರೆ ಉತ್ತರ ಬೋಧಿ ಮುದ್ರೆ ಅಂತ ಕರಿತೀವಿ ಇದಕ್ಕೆ. ಇದು ಕಾಣಿಸ್ತಾ ಇದೆಯಾ? ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಇದನ್ನ ಹಾಕಿರ್ತಾರೆ. ಉತ್ತರ ಬೋಧಿ ಮುದ್ರೆ ಅಂತ ಕರಿತೀವಿ ಇದಕ್ಕೆ. ಇದು ಈ ತರ ಹಾಕ್ಬಿಟ್ಟು ನೋಡಿ, ಎರಡು ಕೈಯನ್ನ ಲಾಕ್ ಮಾಡೋದು, ಇಂಡೆಕ್ಸ್ ಮತ್ತೆ ಇದು ಹೆಬ್ಬೆರಳು, ತೋರ್ ಬೆರಳು ಮತ್ತೆ ಹೆಬ್ಬೆರಳನ್ನ ಜಾಯಿಂಟ್ ಮಾಡಿ ಈ ತರ ಶೇಪ್ ಬರಾಗೆ ಕೂತ್ಕೊಳ್ಳೋದು. ಈ ಮುದ್ರೆನ ಹಾಕಿ ಕೂತ್ಕೊಳ್ಳಿ. ಚಂಚಲ ಮನಸ್ಸು ಯಾರಿಗೆ ಜಾಸ್ತಿ ಇದೆ ಅವರು ಈ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ಕಶ್ಯಪ ಮುದ್ರೆ ಹೇಳಿದೆ ಅಲ್ವಾ, ಎರಡು ಬೆರಳುಗಳ ಮಧ್ಯೆ ಹೆಬ್ಬೆರಳುಗಳ ಸೇರಿಸಿ ಮುಷ್ಟಿ ಮಾಡಿ ಕೂತ್ಕೊಳ್ಳೋದು. ಕಶ್ಯಪ ಮುದ್ರೆ ಕೂಡ ನಿಮ್ಗೆ ಮೆಂಟಲ್ ಸ್ಟೇಬಿಲಿಟಿ ಮಾಡುತ್ತೆ. ಅತಿಯಾದ ಯೋಚನೆಗಳು, ಚಂಚಲ ಮನಸ್ಸು, ನಿಮಿಷಕ್ಕೂ ಮನಸ್ಸು ಚೇಂಜ್ ಆಗುವಂಥದ್ದು ಕಮ್ಮಿ ಆಗುತ್ತೆ. ನಿಮ್ಗೆ ಮಾನಸಿಕವಾಗಿ ಸದೃಢರಾಗ್ತೀರಾ. ಯಾವುದೇ ಪರಿಸ್ಥಿತಿ ಬಂದರೂ ಮನಸ್ಥಿತಿ ಚೇಂಜ್ ಆಗಲ್ಲ. ಈ ಎರಡು ಮುದ್ರೆಗಳನ್ನ ಮಾಡಿ ಸಾಧ್ಯವಾದಷ್ಟು ಆರಾಮಾಗಿ. 24 ನಿಮಿಷ ಒಂದ್ ಕಡೆ ನಾನು ಕೂತ್ಕೋತೀನಿ, ನನ್ನ ಏಳಿಗೆಗೋಸ್ಕರ, ನನ್ನ ಉದ್ಧಾರಕ್ಕೋಸ್ಕರ, ನನ್ನನ್ನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಕೂತ್ಕೋತೀನಿ ಅಂತೇಳಿ 24 ನಿಮಿಷ. ಏನೇ ನಿಮ್ಗೆ ಕೈ ಕಾಲು ನೋವಾದ್ರೂ ಏನೇ ಆದ್ರೂ ಎದ್ದೇಳಬಾರ್ದು. ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಗೆ ಆರಾಮ್ ಅನ್ಸುತ್ತೆ, ಮೆಂಟಲ್ ಸ್ಟೇಬಿಲಿಟಿ ಬರುತ್ತೆ, ಖುಷಿ ಆಗ್ತೀರಾ, ಮಾನಸಿಕವಾಗಿ ಕೂಡ ಖುಷಿ ಆಗ್ತೀರಾ. ಇದನ್ನ ಅಭ್ಯಾಸ ಮಾಡಿ. ಯಾರಿಗೆಲ್ಲ ತುಂಬಾ ಚಂಚಲ ಮನಸ್ಸಿದೆ, ನಂಬಿಕೆ ಇಲ್ಲ ಜೀವನದಲ್ಲಿ, ಇವಾಗ ನಾನು ಮಾತಾಡುವಾಗ ಎಸ್ ಐ ಕ್ಯಾನ್ ಡೂ ಇಟ್, ಮಾಡ್ಬಿಡ್ತೀನಿ ನಾನು, ಈ ಕ್ಷಣ ನಾನು ಹೋಗ್ಬಿಟ್ಟು ಮಾಡ್ಬಿಡ್ತೀನಿ ಅಂತೀರಾ. ಯಾವಾಗ ಝೂಮ್ ಆಫ್ ಆಗುತ್ತೆ, ಸೆಷನ್ ಎಂಡ್ ಆಗುತ್ತೆ, ಅಯ್ಯೋ ಯಾರು ಮಾಡೋದು ಅಂತ ಅನ್ಸುತ್ತೆ ತುಂಬಾ ಜನಕ್ಕಲ್ವಾ. ಅಂತವ್ರು ಈ ಪ್ರಾಕ್ಟೀಸ್ ಅನ್ನ 21 ದಿವಸ ನಂದಲ್ಲ, 24 ನಿಮಿಷ ನಂದಲ್ಲ ಅಂತ ಕೂತ್ಕೊಳ್ಳಕ್ ಸ್ಟಾರ್ಟ್ ಮಾಡಿ. 21ನೇ ದಿವಸಕ್ಕೆ ನೀವು ತುಂಬಾ ನಿಮ್ಮ ಯೋಚನೆ ಮಾಡೋ ರೀತಿನೇ ಚೇಂಜ್ ಆಗಿರುತ್ತೆ. ಬೇಕಾದ್ರೆ ಚಾಲೆಂಜ್ ಆಗಿ ತಗೊಳ್ಳಿ. ಇದನ್ನ ಪ್ರತಿ ದಿವಸ ಮಾಡ್ಬೇಕು, ಮಿಸ್ ಮಾಡಬಾರ್ದು. ಯಾವ್ದಾದ್ರು ಒಂದು ಟೈಮನ್ನ ಫಿಕ್ಸ್ ಮಾಡ್ಕೊಳ್ಳಿ. ಡ್ಯೂಟಿ ಮಾಡ್ತಾ ಇರ್ತಕ್ಕಂಥವ್ರು ಕೆಲಸದಿಂದ ಬಂದು ಮಾಡ್ತೀನಿ, ಅಥವಾ ಬೆಳಿಗ್ಗೆ ನನಗೆ ಟೈಮ್ ಇದೆ ಅಂದ್ರೆ ಬೆಳಿಗ್ಗೆ ಮಾಡ್ತೀನಿ, ಇಲ್ಲ ಸಂಜೆ ಮಾಡ್ತೀನಿ, ಇಲ್ಲ ಏನು ನನಗೆ ಸಿಗ್ತಾನೆ ಇಲ್ಲ ಅಂದ್ರೆ ಮಲಗಕ್ಕಿಂತ ಅರ್ಧ ಗಂಟೆ ಮುಂಚೆ ಕಶ್ಯಪ ಮುದ್ರೆ ಅಥವಾ ಉತ್ತರ ಬೋಧಿ ಮುದ್ರೆ ಹಾಕಿ ನಾನು ಕೂತ್ಕೋತೀನಿ. 24 ನಿಮಿಷ ನಾನು ಕೂತ್ಕೋತೀನಿ ಅಂತೇಳಿ ಪ್ರಾಕ್ಟೀಸ್ ಮಾಡಿ. ನಿಮ್ಮನ್ನ ನೀವು ಹೆಂಗ್ ಬೇಕಾದಂಗೆ ಕಂಟ್ರೋಲ್ ಮಾಡ್ಕೊಳ್ಳುವಂತ ಶಕ್ತಿ ನಿಮ್ಗೆ ಬರುತ್ತೆ. ಓಕೆ, ಇವಾಗ ನಾವು ಕ್ಲೀನಪ್ ಅಂದ್ರೆ ಏನು, ಕ್ಲೆನ್ಸ್ ಮಾಡ್ಕೊಳ್ಳೋಣ ನಮ್ಮನ್ನ ನಾವು. ಹಳೆ ವಿಷಯಗಳನ್ನ, ಅತಿಯಾದ ಕೋಪವನ್ನ, ಅತಿಯಾದ ವ್ಯಾಮೋಹವನ್ನ ತೆಗೆಯೋಣ. ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಯಾರ ಆಶೀರ್ವಾದ ಬೇಕು ನಮ್ಗೆ? ಹನುಮಂತನ ಆಶೀರ್ವಾದ ಬೇಕು. ಸೊ ಹನುಮಂತನ ಆಶೀರ್ವಾದವನ್ನ ತಗೊಂಡ್ ಬರೋಣ. ಮುಂದಿನ 30 ನಿಮಿಷಗಳು ಮೆಡಿಟೇಷನ್ ಅನ್ನ ಮಾಡೋಣ. ಓಕೆನಾ? ಆರ್ ಯು ರೆಡಿ? ಎಸ್ ಅಂತ ಕಮೆಂಟ್ ಮಾಡಿ. ಬೇಗ ಬೇಗ ಎಸ್ ಅಂತ ಕಮೆಂಟ್ ಮಾಡಿ. ಆರಾಮಾಗಿ ಕೂತ್ಕೊಳ್ಳಿ. ಈಗ ಮೆಡಿಟೇಷನ್ಗೆ ಕೂತ್ಕೊಳ್ಳಕ್ಕೆ ಹೇಗೆ ಅಂತ ಏನ್ ಹೇಳೋದ್ ಬೇಡ, ಎಲ್ಲರಿಗೂ ಅಭ್ಯಾಸ ಆಗಿದೆ. ಇವತ್ತು ಹೊಸಬ್ರು ಬಂದಿರೋರು ನೆಲದಲ್ಲಿ ಕೂತ್ಕೊಂಡ್ರೆ ಒಂದು ಆಸನವನ್ನ ಹಾಕೊಂಡು ಕೂತ್ಕೊಳ್ಳಿ. ಏನಾದ್ರೂ ಒಂದು ಬೆಡ್ಶೀಟ್ ಆತರ ಏನಾದ್ರು ಹಾಕೊಂಡು ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಳ್ಳೋರು ಆರಾಮಾಗಿ ಕೂತ್ಕೊಳ್ಳಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಕಿಟಕಿ ಏನಾದ್ರು ಇದ್ರೆ ಓಪನ್ ಮಾಡಿ, ಸ್ವಲ್ಪ ತಣ್ಣನೆ ಗಾಳಿ ಬರ್ಲಿ ಚೆನ್ನಾಗಿ, ಮನಸ್ಸಿಗೆ ಖುಷಿ ಆಗ್ಬೇಕು.
ಎಸ್. ಲಾಸ್ಟ್ ಅಲ್ಲಿ ಮೆಡಿಟೇಷನ್ ಮುಗಿದ್ಮೇಲೆ ಒಂದು ಥೆರಪಿ ಹೇಳ್ತೀನಿ. ಮನಸ್ಸಲ್ಲಿರುವಂತ ನೋವನ್ನ ತೆಗೆದಾಕ್ಲಿಕ್ಕೆ ಒಂದು ಥೆರಪಿನ ಹೇಳ್ತೀನಿ. ಅದನ್ನ ಯಾರಿಗೆಲ್ಲ ಅನುಕೂಲ ಇದೆ ಅವರು ಮಾಡಬಹುದು. ಓಕೆನಾ? ಸರಿ, ಈಗ ಆರಾಮಾಗಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಲೈಟ್ ಅನ್ನ ಆಫ್ ಮಾಡ್ಕೊಳ್ಳಿ. ಬೆಳಕು ನಿಮ್ಗೆ ತೊಂದರೆ ಕೊಡಬಾರ್ದು. ಅತಿಯಾದ ಬೆಳಕು ನಿಮ್ಗೆ ಸೆನ್ಸ್ ಆಗುತ್ತೆ. ಇಲ್ಲೆಲ್ಲ ಮೆಡಿಟೇಷನ್ ಮಾಡಕ್ಕೆ ಕಷ್ಟ ಆಗುತ್ತೆ. ಎಸ್, ಆರಾಮಾಗಿ ಕೂತ್ಕೊಳ್ಳಿ. ಲೈಟ್ ಆಫ್ ಮಾಡ್ಕೊಳ್ಳಿ. ಲೈಟ್ ಆಫ್ ಮಾಡ್ಕೊಳ್ಳಿ. ದೀರ್ಘವಾಗಿ 3 ಸಾರಿ ಉಸಿರನ್ನ ತಗೊಳ್ಳೋಣ ಮತ್ತೆ ಬಿಡೋಣ. ಎಸ್, ರೆಡಿ. ನಿಮ್ಮ ಕಣ್ಣುಗಳನ್ನ ಆರಾಮಾಗಿ ಆಯಾಸವಿಲ್ಲದೆ ಕಣ್ಣುಗಳನ್ನ ಮುಚ್ಚಿಕೊಳ್ಳಿ. ಕಣ್ಣುಗಳನ್ನ ಮುಚ್ಚಿ ಆರಾಮಾಗಿ ಒಂದು ಕಡೆ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಮುಂದಿನ 30 ನಿಮಿಷ ನಾನು ಯಾವುದೇ ರೀತಿಯ ನೋವಿಗೆ ಒಳಗಾಗದೆ, ಬಾಡಿಯಲ್ಲಿ ಯಾವುದೇ ರೀತಿಯ ನೋವಿನ ಕಡೆ ಗಮನ ಕೊಡದೆ ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೋತೀನಿ ಅನ್ನೋ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಬೆನ್ನು ನೋವು, ಕೈ ನೋವು, ಕಾಲು ನೋವು, ಕುತ್ತಿಗೆ ನೋವು ಏನು ನನಗೆ ಬರೋದಿಲ್ಲ. ಆರಾಮಾಗಿ ನಾನು ಕೂತ್ಕೋತೀನಿ. ಎಸ್, ಓಕೆ, ರೆಡಿ. 3 ಬಾರಿ ಉಸಿರಾಟವನ್ನ ಮಾಡೋಣ. ದೀರ್ಘವಾದ ಉಸಿರಾಟ. ಇನ್ಹೇಲ್, ಉಸಿರನ್ನ ಒಳಗೆ ತಗೊಳ್ಳಿ. ಉಸಿರನ್ನ ಬಿಡಿ. ಉಸಿರನ್ನ ಒಳಗೆ ತಗೊಳ್ಳಿ. ಉಸಿರನ್ನ ಬಿಡಿ. ಎಷ್ಟು ದೀರ್ಘವಾಗಿ ಆಗುತ್ತೋ, ಎಷ್ಟು ಆಳವಾದ ಉಸಿರು ಸಾಧ್ಯವೋ ಅಷ್ಟು ಆಳವಾಗಿ ಉಸಿರನ್ನ ತಗೊಳ್ಳಿ. ಅಷ್ಟೇ ನಿಧಾನವಾಗಿ ಉಸಿರನ್ನ ಬಿಡಿ. ಪೂರ್ತಿ ಇಡೀ ಶರೀರದಲ್ಲಿ ಹೋಗಿ ಬರ್ಬೇಕು ಆ ಗಾಳಿ. ನೀವು ತಗೊಂತಾ ಇರುವಂತ ಉಸಿರು ಹೊಟ್ಟೆಯಿಂದ, ನಾಭಿಯಿಂದ ನಿಮ್ಮ ಮೂಲಾಧಾರ ಚಕ್ರದವರೆಗೂ ಹೋಗಿ ಕ್ಲನ್ಸ್ ಮಾಡ್ಕೊಂಡು ಅಲ್ಲಿರುವಂತ ಕೆಟ್ಟ ಇದನ್ನ ತೆಗೆದು ಹೊರಗಡೆ ಬರಬೇಕು. ಅಷ್ಟು ದೀರ್ಘವಾದ ಉಸಿರಾಟವನ್ನ ಮಾಡಿ. ಓಕೆ, 3 ಬಾರಿ ಉಸಿರಾಟ ಯಾರ್ದು ಕಂಪ್ಲೀಟ್ ಆಗಿದೆ, 3 ಬಾರಿ ನಾವು ಓಂಕಾರವನ್ನ ಹೇಳೋಣ. 3 ಬಾರಿ ಓಂಕಾರವನ್ನ ಹೇಳೋಣ. ನೀವು ಕೂಡ ಓಂಕಾರವನ್ನ ಹೇಳಿ. ಆ ಓಂಕಾರದ ಕಂಪನ ನಿಮ್ಮ ಇಡೀ ದೇಹದಲ್ಲಿ ಆವರಿಸ್ಕೋಬೇಕು. ಉಸಿರನ್ನ ತಗೊಳ್ಳಿ. ಉಸಿರನ್ನು ಬಿಡ್ತಾ ಓಂಕಾರವನ್ನ ಹೇಳಿ. ಓ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ಓಂಕಾರವನ್ನ ಹೇಳಿ. ಇನ್ಹೇಲ್ ಓ. Inhale. ಓ. ಈಗ ಮನಸ್ಸು ತುಂಬಾ ನಿರಾಳವಾಗಿದೆ. ಮನಸ್ಸು ನಿರಾಳವಾಗಿದೆ. ಒಂದು ನಿಮ್ಮ ಸಹಸ್ರ ಚಕ್ರದಿಂದ, ನಿಮ್ಮ ನೆತ್ತಿಯ ಮೇಲೆ ಸಹಸ್ರ ಚಕ್ರದಿಂದ ಒಂದು ಬಂಗಾರದ ಬಣ್ಣದ ಶಕ್ತಿ ನಿಮ್ಮನ್ನ ಆವರಿಸ್ಕೊಳ್ತಾ ಇದೆ. ಬಂಗಾರದ ಬಣ್ಣದ ಶಕ್ತಿ ನಿಮ್ಮನ್ನು ಆವರಿಸ್ಕೊಳ್ತಾ ಇದೆ. ಇಮ್ಯಾಜಿನ್ ಮಾಡಿ. ನಿಮ್ಮ ಇಡೀ ದೇಹ ಹಗೂರವಾಗಿದೆ, ಹಗೂರವಾಗಿದೆ, ಹಗೂರವಾಗಿದೆ. ಯು ಫೀಲಿಂಗ್ ಸೋ ಹ್ಯಾಪಿ. ನೀವು ತುಂಬಾ ನೆಮ್ಮದಿ ಮತ್ತು ಸಂತೋಷವನ್ನ ಫೀಲ್ ಮಾಡ್ತಾ ಇದ್ದೀರಾ. ಮನಸ್ಸು ತುಂಬಾ ಖುಷಿಯಾಗಿದೆ, ಪ್ರಸನ್ನವಾಗಿದೆ. ಇದೇ ಭಾವದಲ್ಲಿ ನಾನು ಮುಂದಿನ 30 ನಿಮಿಷಗಳು ಕೂತ್ಕೊಳ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪ ನಿಮ್ಮಲ್ಲಿ ಬಂದಿದೆ. ದೃಢ ಸಂಕಲ್ಪ ನಿಮ್ಮಲ್ಲಿ
ಬಂದಿದೆ. ಪವರ್ ಅಂದ್ರೆ ಹನುಮಂತ ಅಂತ ಕೇಳ್ತೀವಿ. ಹನುಮಂತ ಅಂದ್ರೆ ಪವರ್, ಶಕ್ತಿ ಅಂತ ಬಂದಾಗ ಫಸ್ಟ್ ನಾವು ಹೇಳುವಂತ ದೇವರ ಹೆಸರು ಹನುಮಂತ, ಹನುಮಾನ್, ಮಾರುತಿ, ಆಂಜನೇಯ, ಕೇಸರಿ ನಂದನ, ವಾಯುಪುತ್ರ, ಅಂಜನಾಪುತ್ರ, ಹೀಗೆ ಹಲವಾರು ಹೆಸರಿಂದ ಕರಿತೀವಿ. ಅಂತ ಹನುಮಂತನ ಸಹಾಯವನ್ನು ತಗೊಂಡು ನಮ್ಮಲ್ಲಿರುವಂತ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಯೋಚನೆಗಳು, ಅತಿಯಾದ ವ್ಯಾಮೋಹ, ಅತಿಯಾದ ಕೋಪ, ಜೆಲೆಸಿ ಎಲ್ಲವನ್ನು ಇವತ್ತು ತೆಗೆದು ಸುಟ್ಟಾಕೋಣ. ಓಕೆನಾ? ಆರ್ ಯು ರೆಡಿ? ನೀವು ಮನೆಯಿಂದ ಇವತ್ತು ಒಂದು ಅದ್ಭುತವಾದ ಹನುಮಂತನ ದರ್ಶನಕ್ಕೆ ಹೊರಟಿದ್ದೀರಾ. ಹನುಮಂತನ ದರ್ಶನಕ್ಕೆ ಹೊರಟಿದ್ದೀರಾ. ನಿಮಗಿಷ್ಟವಾದ ಊರು, ನೀವು ಯಾವಾಗಲೂ ಹೋಗುವಂತ ಹನುಮಂತನ ದರ್ಶನವನ್ನು ಮಾಡುವಂತ ದೇವಸ್ಥಾನಕ್ಕಾದ್ರೂ ಹೋಗಿ, ಅಥವಾ ನಿಮ್ಮ ಕಲ್ಪನೆಗೆ ಯಾವ ದೇವಸ್ಥಾನ ಬರುತ್ತೆ ಅದನ್ನಾದ್ರೂ ತಗೊಳ್ಳಿ. ಈಗ ನಿಮ್ಮ ಬಾಡಿಯಲ್ಲಿ, ನಿಮ್ಮ ದೇಹದಲ್ಲಿ ಬಂಗಾರದ ಬಣ್ಣದ ಶಕ್ತಿ ಒಂದು ಆವರಿಸ್ಕೊಂಡಿದೆ. ಅದರಿಂದ ನಿಮ್ಗೆ ಸುಸ್ತು ಕಡಿಮೆ ಆಗಿದೆ, ಬೇಜಾರು ಕಡಿಮೆ ಆಗಿದೆ, ನೋವು ಹೋಗಿದೆ, ನಿಮ್ಮ ಮನಸ್ಸು ಪ್ರಸನ್ನವಾಗಿದೆ. ನೀವು ಈಗ ದೇವರ ದರ್ಶನವನ್ನು ಮಾಡಕ್ಕೆ ಸಂಪೂರ್ಣವಾಗಿ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ರೆಡಿ ಇದ್ದೀರಾ. ಈಗ ನೀವು ಮನೆಯಿಂದ ಹೊರಗೆ ಹೊರಡ್ತಾ ಇದ್ದೀರಾ. ಮನೆಯಿಂದ ಹೊರಗೆ ಬಂದ ಕೂಡಲೇ ಅಲ್ಲಿ ಉದ್ದನೆಯ ಹುಲ್ಲಿನ ಹಾಸಿದೆ. ಬೆಳಗ್ಗೆ 5:30 ಸಮಯ. ನೀವು ಹೊರಗಡೆ ಬಂದು ಕಾಲನ್ನ ಇಡ್ತಾ ಇದ್ದೀರಾ. ಹುಲ್ಲಿನ ಮೇಲೆ ಬಿದ್ದಿರ್ತಕ್ಕಂಥ ಇಬ್ಬನಿ ನಿಮ್ಮ ಕಾಲಿಗೆ ಟಚ್ ಆಗ್ತಾ ಇದೆ. ತಣ್ಣನೆಯ ಅನುಭವ ಆಗ್ತಾ ಇದೆ. ಒಂದು ಕಾಲನ್ನ ಎತ್ತಿ ಇನ್ನೊಂದು ಕಾಲಿಡುವಾಗ ನಿಮ್ಗೆ ಇಬ್ಬನಿಯ ಅನುಭವ ಆಗ್ತಾ ಇದೆ. ಕಾಲು ಸಣ್ಣದಾಗಿ ನೆನಿತಾ ಇದೆ. ಆ ಸ್ಪರ್ಶವನ್ನ ಮಾಡ್ಕೊಳ್ಳಿ. ನೀವು ಹುಲ್ಲಿನ ಮೇಲೆ ನಡೆಯುವಾಗ ನಿಮ್ಮ ಕಾಲು ಹೇಗಾಗತ್ತೆ ಸ್ಪರ್ಶವನ್ನ ಮಾಡ್ಕೊಳ್ಳಿ. ಮೈಯೆಲ್ಲ ಜುಮ್ ಅಂತ ಇದೆ. ಆ ತಣ್ಣನೆಯ ಅನುಭವ ಆಗ್ತಾ ಇದೆ. ಕಾಲೆಲ್ಲ ಇಬ್ಬನಿಯಿಂದ ಕೂಡಿದೆ. ಸುತ್ತಮುತ್ತ ನೋಡ್ತಾ ಇದ್ದೀರಾ, ಪ್ರಕೃತಿ ತುಂಬಾ ಕ್ಲೀನ್ ಆಗಿದೆ, ಶುಭ್ರತೆಯಿಂದ ಇದೆ. ಸೂರ್ಯ ಇನ್ನು ಹುಟ್ಟುವಂತ ಸೂಚನೆ ಅಷ್ಟೇ ನಿಮ್ಗೆ ಸಿಗ್ತಾ ಇದೆ. ಪ್ರಕೃತಿಯಲ್ಲಿ ತುಂಬಾ ಪೀಸ್ಫುಲ್ ಆಗಿದೆ. ಜನ ಇನ್ನು ಎಲ್ಲ ಮಲಗಿದ್ದಾರೆ. ನಿಮಗೆ ಒಂದು ಉತ್ತಮವಾದ ಅವಕಾಶ. ಒಬ್ಬರೇ ಹೋಗ್ತಾ ಇದ್ದೀರಾ. ಮನಸ್ಸು ಏನೋ ಒಂದು ಖುಷಿ, ಏನೋ ಒಂದು ಆನಂದವನ್ನು ತರ್ತಾ ಇದೆ. ಮುಂದೆ ಹೋಗ್ತಾ 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 ನಿಮ್ಗೆ ಆ ಹುಲ್ಲಿನ ಮೇಲೆ ಹೋಗ್ತಾ ಇರುವಾಗ ನಿಮ್ಮ ಬಾಡಿ ಫುಲ್ ಹೀಲ್ ಆಗ್ತಾ ಇದೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತಾ ಇದೆ. ಬಾಡಿಯಲ್ಲಿ ಏನೋ ಒಂದು ತರ ಹೊಸ ಚೈತನ್ಯ ಬರ್ತಾ ಇದೆ. ಇನ್ನು ಸ್ವಲ್ಪ ಮುಂದೆ ಹೋಗ್ತೀರಾ. ಇನ್ನು ಸ್ವಲ್ಪ ಮುಂದೆ ಹೋಗ್ತೀರಾ. ಸುತ್ತಮುತ್ತ ದೊಡ್ಡ ದೊಡ್ಡ ಮರ ಗಿಡಗಳು, ಹೂವಿನ ಗಿಡಗಳು, ಬಳ್ಳಿಗಳು ಹಚ್ಚ ಹಸುರಾಗಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ಹಚ್ಚ ಹಸುರಾಗಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ಆ ಸೌಂದರ್ಯವನ್ನ ನೋಡಿ ನಿಮ್ಮ ಮನಸ್ಸು ಮೂಕ ವಿಸ್ಮಿತವಾಗಿದೆ. ಏನ್ ಹೇಳ್ಬೇಕು ಅಂತಾನೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಸುಂದರವಾದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಪ್ರಕೃತಿಯಲ್ಲಿ ಸುಂದರತೆಯನ್ನ ಕಾಣುವವರಿಗೆ ಸುಂದರವಾದ ಮನಸ್ಸಿರುತ್ತೆ. ಅಂತ ಸುಂದರ ಮನಸ್ಸು ನೀವೆಲ್ಲರೂ ಹೊಂದಿದ್ದೀರಿ. ಹಾಗೆ ಸ್ವಲ್ಪ ಮುಂದೆ ಹೋದ್ರಿ. ನೀರಿನ ಝರಿ ಏನ್ ಬರ್ತಾ ಇದೆ. ವಾವ್! ನೀರನ್ನ ನೋಡಿದ ತಕ್ಷಣ ನಿಮ್ಗೆ ಖುಷಿ ಆಯ್ತು. ವಾವ್, ಸೂಪರ್! ನೀರು ಮೇಲಿಂದ ಬಿಳಿಯ ಹಾಲಿನ ಬಣ್ಣದಲ್ಲಿ ನೀರು ಮೇಲಿಂದ ಧುಮುಕ್ತಾ ಇದೆ. ನೀರಿನ ನೋಡಿದ ಕೂಡಲೇ ನಿಮಗೆ ನಾನು ಕೂಡ ಈ ನೀರಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಸಂತೋಷವಾಗ್ತಾ ಇದೆ, ಖುಷಿ ಆಗ್ತಾ ಇದೆ.
ಮನಸ್ಸನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ, ನೀರಲ್ಲಿ ಹೋಗಿ ಆಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹತ್ರ ಹೋದ್ರಿ, ಅದು ನೀರು ಮೇಲಿಂದ ಬೀಳುವಾಗ ಒಂದೆರಡು ಡ್ರಾಪು ನಿಮ್ಮ ಮುಖದ ಮೇಲೆ ಒಂದೆರಡು ಡ್ರಾಪ್ ಬಿತ್ತು. ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನೀರ್ ಹತ್ರ ಹೋಗ್ಬೇಕು, ನೀರ್ ಹತ್ರ ಹೋಗ್ಬೇಕು, ನೀರ್ ಹತ್ರ ಹೋಗ್ಬೇಕು ಅಂತ ಮನಸ್ಸು ಕಾತರದಿಂದ ಹೇಳ್ತಾ ಇದೆ. ಸೊ ನೀವು ನಿಧಾನವಾಗಿ ಇಳಿದು ಆ ಜರಿಯ ಮುಂದೆ ಹೋಗಿ ನಿಂತಿದ್ದೀರಾ. ಹಾಲಿನ ರೂಪದಲ್ಲಿ ಅದು ಮೇಲಿಂದ ಬೀಳ್ತಾ ಇದೆ. ಹಾಲಿನ ರೂಪದಲ್ಲಿ ಬೀಳ್ತಾ ಇದೆ. ಅದನ್ನ ನೀವು ಸ್ಪರ್ಶ ಮಾಡ್ತಾ ಇದ್ದೀರಾ. ನೀರಿನ ಮುಟ್ಟಿದ ಕೂಡಲೇ ಕೈಯೆಲ್ಲ ತಣ್ಣಗಾಯ್ತು, ಮನಸ್ಸಿಗೆ ಖುಷಿ ಆಯ್ತು. ಆ ಅನುಭವವನ್ನ ಮಾಡಿ ಎಲ್ಲರೂ ಖುಷಿ ಆಯ್ತು. ಈಗ ನೀವು ನೀರಿನ ಕೆಳಗೆ ಕೂತಿದ್ದೀರಾ. ಸ್ನಾನವನ್ನ ಮಾಡ್ಲಿಕ್ಕೆ ನೀರಿನ ಕೆಳಗೆ ಕೂತಿದ್ದೀರಾ. ಅದು ಧಾರಾಕಾರವಾಗಿ ಸುರಿತಾ ಇದೆ. ಆ ನೀರು ಬೀಳುವಂತ ಪ್ಲೇಸಲ್ಲಿ ನೀವು ಕೂತಿದ್ದೀರಾ. ನಿಮ್ಮ ಮೇಲೆ ನೀರು ಧಾರಾಕಾರವಾಗಿ ಬೀಳ್ತಾ ಇದೆ. ಮೈಯಲ್ಲಿರುವಂತ ಹೆವಿನೆಸ್, ಭಾರ, ತಲೆಯಲ್ಲಿರುವಂತ ಭಾರ, ಬೇಡದೆ ವಿಷಯಗಳಿಂದ ತುಂಬಿರುವಂತ ಮನಸ್ಸಿನ ಭಾರ ಎಲ್ಲವನ್ನು ನೀರಲ್ಲಿ ತೊಳಿತಾ ಇದ್ದೀರಾ. ದೇಹದ ಸ್ವಚ್ಛತೆ ಎಷ್ಟು ಮುಖ್ಯನೋ ಮನಸ್ಸಿನ ಸ್ವಚ್ಛತೆ ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಅಟ್ ಎ ಟೈಮ್, ಸೇಮ್ ಟೈಮಲ್ಲಿ ನೀವು ದೇಹ ಮತ್ತೆ ಮನಸ್ಸು ಎರಡನ್ನೂ ಶುಚಿ ಮಾಡ್ತಾ ಇದ್ದೀರಾ. ಆ ನೀರಿನ ಅನುಭವ, ನಿಮ್ಮ ದೇಹದ ಮೇಲೆ ನೀರಿನ ಅನುಭವ ಬೀಳ್ತಾ ಇರುವಂತ ಅನುಭವವನ್ನ ಮಾಡಿ ನೀವು ಒಂದು ಶುಭ್ರವಾದ ನೀರಿನಲ್ಲಿ ನಿಮ್ಮ ಪಾಪ ಕರ್ಮಗಳನ್ನು ಮತ್ತು ನಿಮ್ಮಲ್ಲಿರುವಂತ ಕೆಟ್ಟ ಆಲೋಚನೆಗಳನ್ನು ಮತ್ತು ನಿಮ್ಮ ದೇಹದಲ್ಲಿರುವಂತ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯನ್ನು ಕೂಡ ಆ ಗಂಗಾ ಮಾತೆ ತೊಳಿತಾ ಇದ್ದಾಳೆ. ಎಷ್ಟು ಮಟ್ಟಿಗೆ ನೀವು ಕ್ಲನ್ಸ್ ಆಗ್ಬೇಕು ಅಂದ್ರೆ, ನನ್ನ ಮೈ ಮನಸ್ಸು ಪ್ರಸನ್ನವಾಗಿದೆ, ನಾನು ತುಂಬಾ ಖುಷಿಯಾಗಿದ್ದೇನೆ. ಆ ನೀರು ಬೀಳುವಂತ ರಭಸವನ್ನ ನೀವು ಫೀಲ್ ಮಾಡಿ. ನೀರು ಬೀಳುವಾಗ ನಿಮ್ಮ ಎದೆಯಲ್ಲಿ ಒಂಥರ ತಣ್ಣಗಾಗತ್ತೆ, ಉಸಿರು ಕಟ್ಟದಾಗತ್ತೆ. ಅದೆಲ್ಲ ನೀವು ಫೀಲ್ ಮಾಡಿ. ಮೇಲಿಂದ ಜೋರಾಗಿ ನೀರು ಬೀಳುವಾಗ ನಿಮಗೆ ಆಗುವಂತ ಎಲ್ಲ ಅನುಭವಗಳನ್ನು ಫೀಲ್ ಮಾಡಿ. ಅಟ್ ದಿ ಸೇಮ್ ಟೈಮ್ ನನ್ನ ತಲೆಯಲ್ಲಿರುವಂತ ಕೆಟ್ಟ ಆಲೋಚನೆಗಳು, ಕೆಟ್ಟ ವಿಷಯಗಳು, ಕೆಟ್ಟ ವ್ಯಕ್ತಿಗಳೇನಾದ್ರು ಅವರ ಬಗ್ಗೆ ನಿಮ್ಗೆ ಇರುವಂತ ಕೆಟ್ಟ ಅಭಿಪ್ರಾಯ ಎಲ್ಲವನ್ನು ತೆಗೆದಾಕಿ. ಇವತ್ತಿಂದ ನೀವು ಹೊಸ ಮನುಷ್ಯರಾಗಬೇಕು. ಹೊಸ ವಿಷಯವನ್ನ ಸ್ವೀಕರಿಸೋಕೆ ಮಾನಸಿಕವಾಗಿ, ದೈಹಿಕವಾಗಿ ರೆಡಿ ಆಗ್ಬೇಕು. ಮತ್ತೆ ನಾನು ರೆಡಿ ಆಗಿದ್ದೇನೆ. ನೀರಲ್ಲಿ ತೊಳಿತಾ 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 ನನ್ನ ಎಲ್ಲ ಪಾಪ ಕರ್ಮಗಳು ತೊಳೆದಿವೆ. ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಬರಬೇಕು, ನನ್ನೆಲ್ಲ ಪಾಪ ಕರ್ಮಗಳು ತೊಳೆದಿವೆ, ಇನ್ನು ಮುಂದೆ ನಾನು ಯಾರ ಬಗ್ಗೆ ಕೆಟ್ಟದಾಗಿ ಯೋಚನೆಯನ್ನ ಮಾಡುವುದಿಲ್ಲ. ಇನ್ನು ಮುಂದೆ ನಾನು ಏನೇ ಯೋಚನೆ ಮಾಡಿದ್ರು ನನ್ನ ಏಳಿಗೆಗೋಸ್ಕರ, ಪರರ ಏಳಿಗೆಗೋಸ್ಕರ ಯೋಚನೆಯನ್ನ ಮಾಡ್ತೇನೆ. ಬೇರೆಯವರು ಎಷ್ಟೇ ಬೆಳೆದರೂ ಅವರಿಗೆ ನಾನು ಜೆಲಸ್ ಪಡೋದಿಲ್ಲ, ಬದಲಾಗಿ ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪವನ್ನ ಮಾಡಿ. ನಿಮ್ಮ ಬಾಡಿ ಎಲ್ಲ ಹಗೂರ ಆಗಿದೆ, ಸ್ನಾನವನ್ನ ಮಾಡಿ. ಅದೇ ರೀತಿ ನಿಮ್ಮ ಮನಸ್ಸು ಕೂಡ ಹಗೂರ ಆಗಿದೆ. ಈಗ ನೀರಿಂದ ಎದ್ದು ನೀವು ಮೇಲೆ ಬರ್ತಾ ಇದ್ದೀರಾ. ನೀರಿಂದ ಎದ್ದು ಮೇಲೆ ಬನ್ನಿ. ಆ ಧಾರಾಕಾರದ ನೀರಲ್ಲಿ ಸ್ನಾನವನ್ನ ಮುಗಿಸಿ ಮೈ ಮನಸ್ಸುಗಳನ್ನ ತೊಳೆದು ಸ್ವಚ್ಛವಾಗಿ ಶುಭ್ರವಾಗಿ ಇದ್ದೀರಾ. ಈಗ ನಿಧಾನವಾಗಿ ಸೂರ್ಯ ನಿಮ್ಮನ್ನ ನೋಡ್ತಾ ಇದ್ದಾನೆ. ನೀವು ಆ ಸೂರ್ಯನನ್ನ ನಮಸ್ಕರಿಸುತ್ತಾ ಸ್ವಾಗತವನ್ನ ಮಾಡಿ. ಈಗಷ್ಟೇ ಬಂಗಾರದ ಬಣ್ಣದ ಅಥವಾ ಕೇಸರಿ ಬಣ್ಣದ ಸೂರ್ಯ ಈಗಷ್ಟೇ ಪೂರ್ವ ದಿಕ್ಕಿನಲ್ಲಿ ಮೂಡ್ತಾ ಇದ್ದಾನೆ, ನಿಮ್ಮನ್ನ ನೋಡ್ತಾ ಇದ್ದಾನೆ. ಆ ಎಳೆ ಬಿಸಿಲು ನಿಮ್ಗೆ ತಾಕ್ತಾ ಇದೆ, ಬಟ್ಟೆ ಎಲ್ಲ ಒದ್ದೆ ಆಗಿದೆ,
ಚಳಿ ಆಗ್ತಾ ಇದೆ, ಅದೇ ಸಮಯಕ್ಕೆ ನಿಮಗೆ ಎಳೆ ಬಿಸಿಲು ತಾಗ್ತಾ ಇದೆ. ನಿಮ್ಮ ಮನಸ್ಸು ಬಿಸಿಲಿಂದ ಇನ್ನೂ ಖುಷಿಯಾಗಿದೆ. ಅದನ್ನು ಫೀಲ್ ಮಾಡಿ, ಇನ್ನೂ ಖುಷಿಯಾಗಿದೆ. ಹಾಗೆ ಆ ಬಿಸಿಲಲ್ಲಿ ನೀವು ನಡೀತಾ ನಡೀತಾ ಬರ್ತಾ ಇದ್ದೀರಾ. ಸ್ವಲ್ಪ ದೂರ ಬಂದ್ರಿ, ತುಂಬಾ ಕಲರ್ಫುಲ್ ಬಣ್ಣ ಬಣ್ಣದ ಹೂಗಳಿದಾವೆ. ಹಳದಿ, ಕೆಂಪು, ಪರ್ಪಲ್, ಬಿಳಿ, ಮಲ್ಲಿಗೆ, ಸಂಪಿಗೆ, ನಿಮ್ಗೆ ಯಾವ್ಯಾವ ಹೂ ಇಷ್ಟನೋ ಆ ಹೂಗಳೆಲ್ಲ ಅಲ್ಲಿದ್ದಾವೆ. ಅದರ ಪರಿಮಳ ಇಡೀ ಪ್ರಕೃತಿಯನ್ನ ಆವರಿಸ್ಕೊಂಡಿದೆ. ನೀವು ಕೂಡ ಫೀಲ್ ಮಾಡಿ, ಮಲ್ಲಿಗೆಯ ಪರಿಮಳ, ಸಂಪಿಗೆಯ ಪರಿಮಳ ಘಮ್ ಅಂತ ಇದೆ. ಬರೀ ಹೂವಿನ ಗಿಡದ ರಾಶಿ, ಎಲ್ಲಿ ನೋಡಿದ್ರಲ್ಲಿ ಹೂವಿನ ಗಿಡ ಇದೆ. ಹಸಿರು ಹಸಿರು, ಹಚ್ಚ ಹಸಿರು ತುಂಬಿ ತುಡುಕಾಡ್ತಾ ಇದೆ. ನಿಮ್ಮ ಮನಸ್ಸು ಅದನ್ನ ನೋಡಿ ತುಂಬಾ ಖುಷಿಯಾಗಿದೆ. ನಿಮಗೆ ಬೇಕಾದಂತ ಹೂವು, ನಿಮಗೆ ಪ್ರಿಯವಾದ ಹೂವು, ನಿಮ್ಮ ಫೇವ್ರೆಟ್ ಹೂಗಳನ್ನ ಬಿಡಿಸ್ಕೊಳ್ಳಿ. ಸೂರ್ಯನ ಕಿರಣಗಳು ಒಂದೊಂದೇ ಬೀಳ್ತಾ ಇದೆ. ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಮತ್ತೆ ಪ್ರಕೃತಿ ಮೇಲೆ ಸೂರ್ಯನ ಶಕ್ತಿಯನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನೀವು ನಿಮಗಿಷ್ಟವಾದ ಹೂಗಳನ್ನ ಬಿಡಿಸ್ಕೊತಾ ಇದ್ದೀರಾ. ಆ ಹೂವಿನ ಪರಿಮಳವನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ. ಹೂ ಬಿಡಿಸುವಾಗ ಆ ಹೂವಿನ ಘಮಲು ನಿಮ್ಮ ಮೂಗಿಗೆ ಹೊಡಿತಾ ಇದೆ. ಆ ಸ್ಮೆಲ್ ಅನ್ನ ತಗೊಂಡು ಕೂಡ ನೀವು ಹೀಲ್ ಆಗ್ತಾ ಇದ್ದೀರಾ. ನಿಮ್ಮ ಮುಖದಲ್ಲಿ ಹೂವನ್ನ ನೋಡಿ ಒಂದು ಮಂದಹಾಸ, ಮುಗುಳು ನಗೆ, ಹೂವಿನ ಸೌಂದರ್ಯವನ್ನ ನೋಡಿ ನಿಮಗೆ ಖುಷಿ ಆಗ್ತಾ ಇದೆ. ಹೂವಿನ ಘಮವನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ. ಆ ಘಮವನ್ನ, ಪರಿಮಳವನ್ನ ಹೇಳ್ಕೊಂಡು ನಿಮ್ಮ ಮನಸ್ಸೆಲ್ಲ ಖುಷಿ ಆಗ್ತಾ ಇದೆ. ನನಗೆ ಈ ಹೂ ತುಂಬಾ ಇಷ್ಟ, ಮಲ್ಲಿಗೆಯ ಪರಿಮಳ ನನಗಿಷ್ಟ, ಸಂಪಿಗೆಯ ಪರಿಮಳ ನನಗಿಷ್ಟ, ಜಾಜಿಯ ಪರಿಮಳ ನನಗಿಷ್ಟ. ಆ ಸ್ಮೆಲ್ಲನ್ನ ಫೀಲ್ ಮಾಡಿ, ಆ ಸ್ಮೆಲ್ಲನ್ನ ಫೀಲ್ ಮಾಡಿ. ನಿಮ್ಮ ಸುತ್ತಮುತ್ತ ಅದೇ ಸ್ಮೆಲ್ ಬರುತ್ತೆ. ಹೂವಿನ ಪರಿಮಳ ಬರ್ತಾ ಇದೆ. ಹೂವನ್ನೆಲ್ಲ ಬಿಡಿಸ್ಕೊಂಡ್ರಿ. ಈಗ ತಕ್ಕ ಮಟ್ಟಿಗೆ ಬಟ್ಟೆ ಎಲ್ಲ ಒಣಗಿದೆ. ಹಾಗೆ ಹುಲ್ಲಿನ ಹಾಸಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಾ. ಹೋಗ್ತಾ ನಿಮಗಿಷ್ಟವಾದ, ನಿಮಗೆ ಶಕ್ತಿ ಕೊಡುವಂತ, ಭಕ್ತಿ ಕೊಡುವಂತ ಹನುಮಂತನ ದೇವಸ್ಥಾನದ ಮುಂದೆ ಹೋಗಿ ನಿಂತಿದ್ದೀರಿ. ದೇವಸ್ಥಾನದ ಮುಂದೆ ಹೋಗಿ ನಿಂತಿದ್ದೀರಿ. ಈಗ ಕೈಯಲ್ಲಿ ಹೂವಿನ ರಾಶಿ ಇದೆ. ನಿಮ್ಮ ಕೈಯಲ್ಲಿ ನಿಮಗೆ ಇಷ್ಟವಾದಂತ ಹೂಗಳನ್ನ ಇಟ್ಕೊಂಡಿದ್ದೀರಾ. ಹನುಮಂತನ ದೇವಸ್ಥಾನದ ಮುಂದೆ ನಿಂತಿದ್ದೀರಾ. ಎಲೆ ಬಿಸಿಲು ಹೊಡಿತಾ ಇದೆ. ಬಿಸಿಲು ಸೀದಾ ದೇವಸ್ಥಾನದ ಒಳಗಡೆ ಹೊಡಿತಾ ಇದೆ. ಆ ಶಕ್ತಿ ದೇವರನ್ನ ತುಂಬಾ ಚಂದವಾಗಿ ಬೆಣ್ಣೆಯಿಂದ, ಕೇಸರಿಯಿಂದ ಅಲಂಕಾರವನ್ನ ಮಾಡಿದ್ದಾರೆ. ಹೂವಿನಿಂದ ಅಲಂಕಾರವನ್ನ ಮಾಡಿದ್ದಾರೆ. ರತ್ನ ಮುತ್ತುಗಳಿಂದ ಅಲಂಕಾರವನ್ನ ಮಾಡಿದ್ದಾರೆ. ನಿಮ್ಮ ಮನಸ್ಸಿಗೆ ದೇವರಿಗೆ ಯಾವ ರೀತಿ ನೀವು ದೇವರನ್ನ ನೋಡ್ಬೇಕು ಆ ರೀತಿ ಕಲ್ಪನೆಯನ್ನ ಮಾಡ್ಕೊಳ್ಳಿ. ಹೂಗಳನ್ನ ತಗೊಂಡು ದೇವರ ದರ್ಶನವನ್ನ ಮಾಡ್ಲಿಕ್ಕೆ ಒಳಗಡೆ ಹೋಗಿದ್ದೀರಾ. ಆ ಮಾರುತಿ ನಿಮ್ಗೆ ದರ್ಶನವನ್ನ ಕೊಟ್ಟು ನಿಮ್ಗೆ ಎಕ್ಸ್ಟ್ರಾ ಪವರ್ ಅನ್ನ ಕೊಡಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಹೋಗಿ ಪ್ರಸನ್ನತಾ ಭಾವನೆಯಿಂದ, ಡೌನ್ ಟು ಅರ್ತ್ ಅಂತೀವಲ್ಲ, ನಮ್ಮಲ್ಲಿರುವಂತ ಅಹಂಕಾರ, ವ್ಯಾಮೋಹ, ಕೋಪ, ನೋವು ಎಲ್ಲವನ್ನ ಬದಿಗಿಟ್ಟು ಶರಣಾಗತರಾಗಿದ್ದೀರಾ. ಆ ಆಂಜನೇಯನ ಮುಂದೆ ಶರಣಾಗತರಾಗಿದ್ದೀರಾ. ಹೂಗಳನ್ನ ಅರ್ಪಿಸಿ ಶರಣಾಗತರಾಗಿದ್ದೀರಾ. ಒಂದು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಅಲ್ಲಿ ನೀವು ಜಪಕ್ಕೆ ಕೂತ್ಕೋತೀರಾ. ಈಗ ನೀವು ಕೇಳಬೇಕಾದಂತ ಅತಿ ಮುಖ್ಯವಾದ ವಿಷಯ, ನನ್ನಲ್ಲಿರುವಂತ ಕೋಪ, ಅತಿಯಾದ ವ್ಯಾಮೋಹ, ಯಾವುದೋ ಒಂದು ವಿಷಯಕ್ಕೆ ನಾನು ನೋವನ್ನ ಪಡ್ತಾ ಇದ್ದೀನಿ. ಆ ನೋವು, ಯಾವುದೋ ಒಂದು ವಿಷಯಕ್ಕೆ ನಾನು ಬೇರೆಯವರಿಗೆ ನೋವನ್ನು ಕೊಟ್ಟು ಪಶ್ಚಾತ್ತಾಪದಲ್ಲಿದ್ದೀನಿ. ಆ ಪಶ್ಚಾತ್ತಾಪ, ನನ್ನ ಮನಸ್ಸು ಒಂದು ಕಡೆ
ಏಕಾಗ್ರತೆ ಮಾಡಕ್ಕಾಗ್ತಾ ಇಲ್ಲ, ಕೇಂದ್ರೀಕರಿಸಕ್ಕೆ ಆಗ್ತಾ ಇಲ್ಲ, ನನ್ನ ಮನಸ್ಸನ್ನ ಹತೋಟಿಗೆ ತಗೊಳಕ್ ಆಗ್ತಾ ಇಲ್ಲ ಅಂತ ಚಂಚಲ ಮನಸ್ಸನ್ನ ಒಂದು ಕಡೆ ಕೂರ್ಸ್ಲಿಕ್ಕೆ ಸಹಾಯ ಮಾಡು. ಇನ್ನು ಮುಂದೆ ನಾನು ಮಾಡುವಂತ ಎಲ್ಲ ಕೆಲಸದಲ್ಲೂ ನಿನ್ನ ನಿನ್ನ ಅನುಗ್ರಹ ನನಗೆ ಬೇಕು ತಂದೆ ಅಂತ 0% ಡೌಟ್, ಯಾವುದೇ ತರದ ಅನುಮಾನವಿಲ್ಲದೆ ಮನಸ್ಪೂರ್ವಕವಾಗಿ ನಿಮ್ಗೆ ಏನ್ ಬೇಕೋ ಅದನ್ನ ಬೇಡ್ಕೊಳ್ಳಿ. ನಮ್ಮ ಮನಸ್ಸಲ್ಲಿರುವಂತ ಎಲ್ಲ ಕೆಟ್ಟ ಆಲೋಚನೆಗಳನ್ನ ತೆಗೆದಾಕಿ ನನಗೆ ಉತ್ತಮ ಭವಿಷ್ಯವನ್ನ ಕೊಡು, ಉತ್ತಮ ಭವಿಷ್ಯವನ್ನ ಕೊಡು. ಅದೇ ರೀತಿ ನನ್ನ ಜೀವನದಲ್ಲಿ ಸಾಧ್ಯವಾದಷ್ಟು ಜನರಿಗೆ ಒಳ್ಳೇದು ಮಾಡುವಂತ ಅವಕಾಶ ನನಗೆ ಕೊಡು ಅಂತ ಹೇಳ್ತಾ ಇದ್ದೀರಾ. ಅದೇ ಸಮಯಕ್ಕೆ ಯಾರೋ ಬಂದು ಗಂಟೆಯನ್ನ ಬಾರಿಸ್ತಾ ಇದ್ದಾರೆ. ಗಂಟೆ ಬಾರಿಸುವ ಲಕ್ಷಣ ಅಂದರೆ ಶುಭ ಸೂಚನೆ. ನಿಮಗೆ ದೇವರಿಂದ ಶುಭ ಸೂಚನೆ ಸಿಕ್ಕಿದೆ. ಆ ಹನುಮಂತ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಜೊತೆ ಇರುವಂತ ಅನುಗ್ರಹವನ್ನ ಮಾಡಿದ್ದಾರೆ. ದೇವರು ನಿಮ್ಗೆ ಪ್ರಸಾದವನ್ನ ಕೊಟ್ಟಿದ್ದಾರೆ. ದೇವರ ಕಡೆಯಿಂದ, ಹನುಮಂತನ ಕಡೆಯಿಂದ ಒಂದು ಒಳ್ಳೆಯ ಪವರ್ ಸಿಕ್ಕಿದೆ, ಮತ್ತೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನು ಮುಂದೆ ನೀವು ಮಾಡುವ ಎಲ್ಲ ಕೆಲಸದಲ್ಲೂ ನಿಮ್ಗೆ ನನ್ನ ಅನುಗ್ರಹ ಇದೆ ಎನ್ನುವ ಒಂದು ಸೈನ್ ಸಿಕ್ಕಿದೆ. ಅಂದ್ರೆ ನಿಮ್ಗೆ ಅದು ಒಂದು ಮನಸ್ಸಿಗೆ ಪ್ರಬಲವಾಗಿ ಅನ್ನಿಸ್ತಾ ಇದೆ. ನಾನು ಇನ್ನೇನೇ ಮಾಡಿದ್ರು ನನಗೆ ದೇವರ ಅನುಗ್ರಹ ಇದೆ, ದೇವರಲ್ಲಿರುವಂತ ಶಕ್ತಿಯನ್ನ ನನಗೆ ಕೊಟ್ಟಿದ್ದಾರೆ, ದೇವರಲ್ಲಿರುವಂತ ಭಕ್ತಿಯನ್ನ ನನಗೆ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಖುಷಿಯಾಗಿದೆ. ಈಗ ನೀವು ದೇವಸ್ಥಾನದಲ್ಲಿ ಕಣ್ಣನ್ನ ಬಿಟ್ಟು, ಕೂತಿರುವಂತ ಜಾಗದಲ್ಲಿ ಕಣ್ಣು ಬಿಡ್ಬೇಡಿ, ದೇವಸ್ಥಾನದಲ್ಲಿ ಕಣ್ಬಿಡಿ. ಕಣ್ಣನ್ನ ಬಿಟ್ಟು ದೇವರ ದರ್ಶನವನ್ನ ಪ್ರಸನ್ನ ಭಾವನದಿಂದ, ಆ ಭಕ್ತಿ ಭಾವದಿಂದ ದೇವರನ್ನ ನೋಡ್ತಾ ಇದ್ದೀರಾ. ಅವನ ಆಶೀರ್ವಾದ ಸಿಕ್ಕಿದ್ದಕ್ಕೆ ನಿಮ್ಗೆ ಖುಷಿಯಾಗಿದೆ. ಸೊ ಒಂದು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ದೇವರ ಆಶೀರ್ವಾದವನ್ನ ಪಡೆದು ಹೊರಗಡೆ ಬರ್ತಾ ಇದ್ದೀರಾ. ಹೊರಗಡೆ ಬರ್ತಾ ಇದ್ದೀರಾ. ಅದೇ ಹುಲ್ಲಿನ ಹಾಸಿಗೆ ಮೇಲೆ ಕಾಲೆಲ್ಲ ತಣ್ಣಗಿದೆ, ಆ ಹೀಲ್ ಆಗ್ತಾ ಇದೆ, ಆ ಅನುಭವದಿಂದನೇ ಬರ್ತಾ ಇದ್ದೀರಾ. ಈಗ ಸೂರ್ಯ ಸ್ವಲ್ಪ ಮೇಲೆ ಬಂದಿದ್ದಾನೆ, ಬೆಳಕಿನ ಬಣ್ಣ ಚೇಂಜ್ ಆಗಿದೆ, ಸ್ವಲ್ಪ ಚೇಂಜ್ ಆಗಿದೆ ಈಗ. ಸೊ ಹಾಗೆ ಹಾಗೆ ಎಲ್ಲವನ್ನು ನೋಡ್ತಾ ಸ್ವಚ್ಛವಾದ ಗಾಳಿಯನ್ನು ಹೇಳ್ಕೊತಾ ನಿಮ್ಮ ಪೂರ್ತಿ ಶ್ವಾಸಕೋಶ, ಎದೆ, ಹೊಟ್ಟೆ, ನಾಭಿವರೆಗೂ ಉಸಿರನ್ನ ಆಡ್ತಾ ಇದ್ದೀರಾ. ಇಡೀ ದೇಹ ಹೀಲಾಗ್ತಾ ಇದೆ. ಈಗಲೂ ಕೂಡ ನೀವು ಅದೇ ತರ ಉಸಿರಾಟವನ್ನ ಮಾಡಿ, ದೀರ್ಘವಾದ ಉಸಿರಾಟವನ್ನ ಮಾಡ್ತಾ ಇದ್ದೀರಾ. ದೇವರ ದರ್ಶನವನ್ನ ಮಾಡಿದ್ದೀರಾ. ದೇವರಿಂದ ನಿಮ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಪವರ್ ಸಿಕ್ಕಿದೆ, ತಾಳ್ಮೆ ಬಂದಿದೆ, ಖುಷಿಯಾಗಿದ್ದೀರಾ. ಮನಸ್ಸು ತುಂಬಾ ಖುಷಿಯಾಗಿದೆ. ಜೀವನದ ಮ್ಯಾಕ್ಸಿಮಮ್ ಟೈಮ್ ಪ್ರತಿದಿನದ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟೈಮ್ ನಾನು ಇದೇ ಪ್ರಸನ್ನ ಭಾವನೆಯಲ್ಲಿ, ಇದೇ ಖುಷಿಯಲ್ಲಿ, ಇದೇ ನಗುಮುಖದಿಂದ ನಾನು ಜೀವನವನ್ನ ಮಾಡ್ತೇನೆ. ಪ್ರತಿಯೊಂದು ಕ್ಷಣವನ್ನು ನಾನು ಹೀಗೆ ಕಳೀತೇನೆ ಅನ್ನೋ ಒಂದು ದೃಢ ಸಂಕಲ್ಪವನ್ನ ಮಾಡ್ತಾ ಇದ್ದೀರಾ. ಮಾಡ್ತಾ ನೀವು ನಡ್ಕೊಂಡು ಬರ್ತಾ ಬರ್ತಾ ಮನೆಯ ಹತ್ತಿರ ಬಂದಿದ್ದೀರಾ. ಮನೆಗೆ ಬಂದು ಬಾಗಿಲನ್ನು ತೆಗಿತೀರಾ. ನಿಮ್ಮ ಮನೆಯಲ್ಲಿರುವಂತ ಸದಸ್ಯರು ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ, ನೀರ್ ಕೊಡ್ತಾ ಇದ್ದಾರೆ. ನೀವು ದೇವಸ್ಥಾನಕ್ಕೆ ಹೋಗಿ ಬಂದಂತ ಪ್ರಸಾದವನ್ನ ಸ್ವೀಕರಿಸ್ಕೊತಾ ಇದ್ದಾರೆ, ನೀವು ಅವರಿಗೆ ಪ್ರಸಾದವನ್ನ ಕೊಡ್ತಾ ಇದ್ದೀರಾ. ದೇವರಿಂದ ಒಂದು ಒಳ್ಳೆ, ಇವತ್ತು ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮನೆಯವರೆಲ್ಲರೂ ನಿಮ್ಮನ್ನ ಖುಷಿಯಾಗಿ ಮಾತಾಡಿಸ್ತಾ ಇದ್ದಾರೆ. ಮನೆಯವರಲ್ಲಿ ಯಾರಲ್ಲೂ ಯಾವುದೇ ರೀತಿಯ ಭೇದ ಭಾವವಿಲ್ಲ, ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ನೆನೆಸ್ಕೊಂಡು ಅಥವಾ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅನ್ಯೋನ್ಯತೆಯಿಂದ ಇದ್ದೀರಾ. ಎಲ್ಲರೂ ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರನ್ನ ಕಲ್ಪನೆ ಮಾಡಿಕೊಂಡು ಅವರ ಕಡೆಯಿಂದ ಬರ್ತಾ ಇರುವಂತ ಪ್ರೀತಿಯನ್ನ ಸ್ವೀಕರಿಸಿ. ಎಲ್ಲರೂ ನಿಮ್ಮನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಖುಷಿಯಾಗಿದ್ದೀರಾ.
ಅವರ ಬಗ್ಗೆ ನಿಮಗೆ ಒಂದು ಗೌರವ ಬರಲಿ, ಒಂದು ಪ್ರೀತಿ ಬರಲಿ, ಒಂದು ಕರುಣೆ ಇರಲಿ. ಮನೆ ಮಂದಿಯ ಬಗ್ಗೆ ನಿಮಗೆ ಪ್ರೀತಿ, ಗೌರವ, ಕರುಣೆ ಇರಲಿ. ಅವರಿಗೂ ಕೂಡ ನಿಮ್ಮ ಬಗ್ಗೆ ಅದೇ ಭಾವನೆ ಇದೆ ಎಂದು ಭಾವಿಸ್ಕೊಳ್ತಾ, ಈಗ ಮನೆಯಲ್ಲಿ ನೀವು ನನ್ನಲ್ಲಿದ್ದಂಥ ಕೆಟ್ಟ ಆಲೋಚನೆಗಳೆಲ್ಲ ತೆಗೆದಾಗಿದೆ, ಹೊಸ ವಿಷಯವನ್ನ ಕಲೀಲಿಕ್ಕೆ ರೆಡಿಯಾಗಿದ್ದೇನೆ, ಹೊಸ ವ್ಯಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ರೆಡಿಯಾಗಿದ್ದೇನೆ ಅನ್ನುವ ದೃಢ ಸಂಕಲ್ಪವನ್ನ ಮಾಡಿ, ಇನ್ನು ಮುಂದೆ ನೀವು ಮಾಡುವಂತ ಎಲ್ಲ ಕೆಲಸಗಳಲ್ಲೂ ನಿಮಗೆ ಹನುಮಂತನ ಅನುಗ್ರಹ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಳ್ತಾ, ನೀವು ಈಗ ನಿಧಾನವಾಗಿ ವಾತ್ಸವಕ್ಕೆ ಬನ್ನಿ. ಕುಂತಿರುವ ಜಾಗವನ್ನ ನೆನಪು ಮಾಡ್ಕೊಳ್ಳಿ. ವಾತ್ಸವಕ್ಕೆ ಬನ್ನಿ. ದೀರ್ಘವಾದ ಉಸಿರಾಟ ಮುಂದುವರಿಯಲಿ. ನಿಧಾನವಾಗಿ ಉಸಿರನಾಡಿ ವಾತ್ಸವಕ್ಕೆ ಬಂದು ನಿಮ್ಮ ಎರಡೂ ಕೈಗಳನ್ನ ರಬ್ ಮಾಡಿ, ಎರಡೂ ಕೈಗಳನ್ನ ಉಜ್ಜಿ. ವಾತ್ಸವಕ್ಕೆ ಬಂದು ಎರಡೂ ಕೈಗಳನ್ನ ಚೆನ್ನಾಗಿ ಉಜ್ಜಿ. ಅತಿಯಾದ ಬಿಸಿ ಆಗ್ಬೇಕು. ಉಜ್ಜಿ ನಿಮ್ಮ ಕಣ್ಣುಗಳಿಗೆ, ಮುಖಕ್ಕೆ, ಕೆನ್ನೆಗೆ, ಗಲ್ಲಕ್ಕೆ ಆ ಬಿಸಿಯ ಸ್ಪರ್ಶವನ್ನ ಮಾಡಿ, ಬಿಸಿಯ ಅನುಭವ ಆಗಲಿ. ಅದೇ ರೀತಿ ನಿಮ್ಮ ಇಡೀ ದೇಹವನ್ನ ಸ್ಪರ್ಶಿಸಿ. ನಿಮ್ಮನ್ನ ನೀವು ಕೀಳಿರಿಮೆಯಿಂದ ಯಾವತ್ತೂ ನೋಡ್ಬೇಡಿ. ನನ್ನಲ್ಲಿ ಒಂದು ವಿಶೇಷತೆ ಇದೆ, ನಾನು ವಿಶೇಷ ವ್ಯಕ್ತಿ, ನಾನು ಎಂತಹ ಒಳ್ಳೆಯ ಕೆಲಸಗಳನ್ನು ಮಾಡಬಲ್ಲೆ, ನನ್ನಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ. ನಿಮ್ಮನ್ನ ನೀವು ತುಂಬಾ ಪ್ರೀತಿ ಭಾವನೆಯಿಂದ ನೋಡಿ. ಲವ್ ಯುವರ್ ಸೆಲ್ಫ್. ಪ್ರೀತಿಯ ಭಾವನೆಯಿಂದ ನೋಡಿ. ಇಡೀ ದೇಹವನ್ನ ಸ್ಪರ್ಶ ಮಾಡ್ಕೊಳ್ಳಿ. ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ನಾನು ತುಂಬಾ ಸುಂದರವಾಗಿದ್ದೇನೆ, ನಾನು ತುಂಬಾ ಬ್ರಿಲಿಯಂಟ್ ಆಗಿದ್ದೇನೆ, ನಾನು ತುಂಬಾ ಸಹಾನುಭೂತಿಯಾಗಿದ್ದೇನೆ, ತಾಳ್ಮೆಯಿಂದ ತುಂಬಿದ್ದೇನೆ ಅಂತ ಕಲ್ಪನೆಯನ್ನು ಮಾಡ್ಕೊಳ್ತಾ, ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಮುಖದ ಮುಂದೆ, ನಿಮ್ಮ ಎರಡು ಕರಗಳನ್ನ ಮುಖದ ಮುಂದೆ ಇಟ್ಕೊಳ್ಳಿ. ನಿಧಾನವಾಗಿ ಆಯಾಸವಿಲ್ಲದೆ ಕಣ್ಣುಗಳನ್ನ ತೆರೆಯಿರಿ. ನಿಮ್ಮ ಕರಗಳನ್ನ ನೋಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರೆ ಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನಿಮ್ಮ ಕರಗಳನ್ನು ನೋಡಿ, ದೇವರ ದರ್ಶನವನ್ನ ಮಾಡಿ. ಮುಖದಲ್ಲಿ ಮುಗುಳ್ನಗೆ ಇರಲಿ, ಪ್ರಸನ್ನ ಭಾವನೆ ಇರಲಿ. ಮುಖದಲ್ಲಿ ಒಂದು ಮುಗುಳ್ನಗೆಯನ್ನ ಇಟ್ಕೊಳ್ತಾ ದೇವರ ದರ್ಶನವನ್ನ ಮಾಡಿ. ನಿಮ್ಮ ಕೈಯಲ್ಲೇ ಎಲ್ಲ ದೇವರುಗಳು ಇದ್ದಾರೆ. ದರ್ಶನವನ್ನ ಮಾಡ್ತಾ ಕಣ್ಣುಗಳನ್ನ ಬಿಡಿ. ಆಯಾಸವಿಲ್ಲದೆ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡಿ. ಗುಡ್ ಮಾರ್ನಿಂಗ್, ಶುಭೋದಯ. ಗುಡ್ ಮಾರ್ನಿಂಗ್. ನೀರಿನ ಲೋಟವನ್ನ ತಗೊಳ್ಳಿ. ಗುಡ್ ಮಾರ್ನಿಂಗ್, ಶುಭೋದಯ. ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀರಲ್ವಾ? ಎಲ್ಲರೂ ನೀರಿನ ಲೋಟವನ್ನ ಇಟ್ಕೊಳ್ಳಿ. ನೀರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಪ್ರತಿ ದಿವಸ ನೀರಿಗೆ ಥ್ಯಾಂಕ್ ಯು ಹೇಳಿ ಕುಡಿಯಿರಿ. ನಿಮ್ಗೆ ಏನ್ ಬೇಕು ಅದೆಲ್ಲ ನೀರಿಗೆ ಹೇಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನಿನ್ನಲ್ಲಿ ಅಪಾರವಾದ ಶಕ್ತಿ ಇದೆ. ನಿನ್ನ ಶಕ್ತಿಯನ್ನು ನನಗೆ ವರ್ಗಾಯಿಸುತ್ತಿದ್ದೀಯಾ? ನಾನು ಮಾಡುವಂತ ಹೊಸ ಕೆಲಸಗಳಿಗೆ, ಹೊಸ ವಿಷಯಗಳಿಗೆ ನಿನ್ನ ಸಹಾಯವಿರಲಿ. ನೀನು ನನ್ನನ್ನು ಪ್ರವೇಶಿಸಿದ ಕೂಡಲೇ ನನ್ನೊಳಗಿರುವ ಎಲ್ಲ ಕೆಟ್ಟ ಆಲೋಚನೆ, ಕೆಟ್ಟ ಶಕ್ತಿಗಳು, ಕೆಟ್ಟ ವಿಷಯಗಳು, ಕೆಟ್ಟ ಭಾವನೆಗಳು ನಿರ್ಮೂಲನೆಗೊಂಡಿದೆ, ಕೊಚ್ಕೊಂಡೊಟ್ಟೋಗಿದೆ. ನಾನು ತುಂಬಾ ಖುಷಿಯಾಗಿದ್ದೇನೆ. ನಾನು ಮಾಡುವಂತ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ನಿನ್ನ ಸಹಾಯ ಯಾವಾಗಲೂ ಬೇಡ್ತಾ ಇದ್ದೇನೆ. ಸೊ ನನ್ನನ್ನ ಶ್ರೀಮಂತನನ್ನಾಗಿ ಮಾಡು, ನನ್ನನ್ನ ಆರೋಗ್ಯವಂತಳನ್ನಾಗಿ ಮಾಡು ಅಂತ ನಿಮ್ಗೇನ್ ಬೇಕು ಅದನ್ನ ಕೇಳಿ. ನೀರಿಗೆ ಸ್ಪಂದಿಸುವಂತ ಗುಣ ಇದೆ. ನೀವೇನ್ ಕೇಳಿದ್ರು ನೀರು ನಿಮ್ಗೆ ಕೊಡುತ್ತೆ. ಸೊ ಹಾಗಾಗಿ ನೀರಿನ ಫ್ರೆಂಡ್ ತರ ನೋಡಿ. ನೀವೊಂದು ಫ್ರೆಂಡ್ ಜೊತೆ ಹೇಗೆ ಮಾತಾಡ್ತೀರಾ, ನನ್ಗೆ ಹಂಗಾಗಿದೆ, ಹಿಂಗಾಗಿದೆ, ನನಗೆ ಚೆನ್ನಾಗಾಗ್ಬೇಕು, ಅದು ಚೆನ್ನಾಗಾಗ್ಬೇಕು, ಚೆನ್ನಾಗಾಗಿದೆ, ಆಲ್ರೆಡಿ ಆಗಿದೆ ಅಂತ ಫೀಲ್ ಮಾಡ್ತಾ ನೀರನ್ನ ಕೇಳ್ಕೊಳ್ಳಿ. ಏನು ಕೇಳಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ 3 ಬಾರಿ ಗಾಯತ್ರಿ ಮಂತ್ರವನ್ನಾದ್ರೂ ಹೇಳಿ. ಅವಾಗ ನೀರು ಎನರ್ಜಿ ಆಗುತ್ತೆ. ನೀರಲ್ಲಿ ಒಂದು ವಿಶೇಷವಾದ ಶಕ್ತಿ ಬರುತ್ತೆ.
ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. Thank you, thank you, thank you. I am rich, I am rich, I am rich, I am beauty, I am beauty, I am beauty. I am healthy, I am healthy, I am healthy. I am wealthy, I am wealthy, I am wealthy. I am strong, I am strong, I am strong. Thank you, thank you, thank you. I love you, I love you, I love you. ನಿಮ್ಮ ಭಾವನೆಗಳನ್ನ ನೀರಿಗೇಳಿ. ಈಗ ನೀರನ್ನ ಕುಡಿಯಿರಿ ಪ್ರತಿಯೊಬ್ರು. ಸೂಪರ್. ಯಾರು ಇವತ್ತು ಫಸ್ಟ್ ಡೇ ಬಂದಿದ್ದೀರಾ ಅವ್ರಿಗೆ ನೀರ್ ತಗೊಳ್ಳೋದು ಹೇಳೋದು ನೆನ್ಪೋಯ್ತು, ಸಾರಿ. ನೀರ್ ಇಟ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ನಾಳೆಯಿಂದ ಪ್ರತಿಯೊಬ್ರು ಒಂದು ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಕೊಂಡೇ ಕುತ್ಕೋಬೇಕು. ನೀರಿನ ಥೆರಪಿ ಮಾಡುವಾಗ ನೀರಿರ್ಬೇಕು. ಅದೇ ತರ ಏರ್ ಮೆಡಿಟೇಷನ್, ಏರ್ ಮ್ಯಾನಿಫೆಸ್ಟೇಷನ್ ಹೇಳಿದ್ದೆ ನಾನು. ಇವತ್ತ್ಯಾರು ಹೊಸಬ್ರು ಬಂದಿದ್ದಾರೆ ಅವ್ರಿಗೆ ಇನ್ನೊಂದ್ಸರಿ ಹೇಳ್ತೀನಿ. ಶ್ವಾಸ ವಿಜ್ಞಾನ ಕ್ಲಾಸ್ ತಗೊಂಡಿರೋರ್ಗೆಲ್ಲ ಏರ್ ಮ್ಯಾನಿಫೆಸ್ಟೇಷನ್ ಗೊತ್ತಿದೆ. ಏರ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ನಿಮ್ಗೆ ಮಾಡುವಂಥದ್ದು. ದಿನದ ಯಾವ ಸಮಯದಲ್ಲಿ ಬೇಕಾದ್ರೆ ಇದನ್ನ ಮಾಡಬಹುದು. ದೀರ್ಘವಾದ ಉಸಿರನ್ನ ತಗೊಳ್ಳೋದು. ಉಸಿರು ಎಲ್ಲಿರ್ಬೇಕು? ನಾಭಿಯಲ್ಲಿರ್ಬೇಕು. ಅಂದ್ರೆ ನಿಮ್ಮ ಹೊಟ್ಟೆ ಬಲೂನ್ ತರ ಊದ್ಕೊಂಡಿರ್ಬೇಕು. ಆ ಟೈಮಲ್ಲಿ ನೀವು ಮ್ಯಾನಿಫೆಸ್ಟ್ ಅನ್ನ ಮಾಡಬಹುದು. ನಿಮ್ಗೆ ಏನ್ ಬೇಕು ಅಥವಾ ಏನ್ ತೆಗ್ದಾಕ್ಬೇಕು ನಿಮ್ಮ ಬಾಡಿಯಿಂದ. ಕಾಯಿಲೆ ತೆಗ್ದಾಕ್ಬೇಕು ಅಂದ್ರೆ ಕಾಯಿಲೆ ಹೆಸರು ಹೇಳ್ಬೇಡಿ, ನಾನು ಗುಣವಾಗಿದ್ದೇನೆ, ನಾನು ಚೆನ್ನಾಗಿದ್ದೀನಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಇದನ್ನ ಹೇಳ್ತೀನಿ. ನಾನು ಮನೆ ಬಗ್ಗೆ ಆಗ್ಲಿ ನಿಮ್ಗೆ ಯಾವ ವಿಷಯ ಬೇಕಾದ್ರೂ ನೀವು ಅದನ್ನ ಹೇಳ್ಕೋಬಹುದು. ಉಸಿರನ್ನ ನಿಧಾನವಾಗಿ ತಗೊಳ್ಳೋದು, ಹೊಟ್ಟೆಯಲ್ಲಿ ಗಾಳಿಯನ್ನು ಇಟ್ಕೊಳ್ಳೋದು, ಉಸಿರನ್ನ ಇಟ್ಕೊಳ್ಳೋದು. ನಾನು ಈ ತಿಂಗಳು 1 ಲಕ್ಷ ಸಂಪಾದನೆಯನ್ನ ಮಾಡಿದ್ದೇನೆ, ಥ್ಯಾಂಕ್ ಯು ಯೂನಿವರ್ಸ್. ನಾನು ಈ ತಿಂಗಳು 1 ಲಕ್ಷ ಸಂಪಾದನೆ ಮಾಡಿದ್ದೇನೆ, ಥ್ಯಾಂಕ್ ಯು ಯೂನಿವರ್ಸ್. ಆದಷ್ಟು ಅಫರ್ಮೇಶನ್ ಸಣ್ಣದಿರ್ಲಿ, ಯಾಕಂದ್ರೆ ಹೊಟ್ಟೆ ಒಳಗಡೆ ಉಸಿರಿರೋವಾಗ ತುಂಬಾ ದೊಡ್ಡ ಲೈನನ್ನು ಹೇಳಕ್ ಆಗಲ್ಲ. ನಿಮ್ಗೆ ಏನ್ ಬೇಕಾದ್ರೆ ಚಿಕ್ಕದಾಗಿ, ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ನನ್ನ ಎಲ್ಲ ಜೀವಕೋಶಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್. ಈ ತರ ಹೇಳಿ ಉಸಿರನ್ನ ಬಿಡಬೇಕು. ಉಸಿರನ್ನ ತಗೊಂಡು ಹೊಟ್ಟೆ ಒಳಗಡೆ ಉಸಿರನ್ನ ಇಟ್ಕೊಂಡು ನಿಮ್ಗೆ ಇಷ್ಟವಾದ ವಸ್ತು ಏನ್ ನಿಮ್ಗೆ ಬೇಕು, ಈ ತಿಂಗಳು ನಿಮ್ಗೆ ಎಷ್ಟು ದುಡಿಬೇಕು ಅದನ್ನ ನಾನು ದುಡ್ದಿದ್ದೀನಿ ಆಲ್ರೆಡಿ ಅಂತ ಹೇಳ್ಕೊಂಡು ಮತ್ತೆ ಉಸಿರನ್ನ ಬಿಡಬೇಕು. 3 ಬಾರಿ ಮಾಡಬೇಕು. ಇದಕ್ಕೆ ಏರ್ ಮ್ಯಾನಿಫೆಸ್ಟೇಷನ್ ಅಂತೀವಿ. ಲೋಟವನ್ನ ತಗೊಂಡು ಲೋಟಕ್ಕೆ ನೀರು ತುಂಬಿಸಿ ಏನೇನ್ ಹೇಳ್ತೀವಿ ಇದಕ್ಕೆಲ್ಲ ನಾವು ವಾಟರ್ ಥೆರಪಿ, ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಈ 2 ಕ್ರಮಗಳನ್ನ ನೀವು ಪ್ರತಿ ದಿವಸ ಮಾಡಲೇಬೇಕು. ಪ್ರತಿ ದಿವಸ ಮಾಡಲೇಬೇಕು. ಏರ್ ಮ್ಯಾನಿಫೆಸ್ಟೇಷನ್ ಅಂಡ್ ವಾಟರ್ ಮ್ಯಾನಿಫೆಸ್ಟೇಷನ್ ಎರಡೂನು ನೀವು ತಪ್ಪಿಸೋ ಹಾಗೆ ಇಲ್ಲ. ಮಾಡ್ತಾ ಬಂದ್ರೆ ನಿಮ್ಗೆ ಮುಂದಿನ 1 ಅಥವಾ 2 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಇದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ, ನನಗೆ ಆಗಿದೆ. ಎಲ್ಲ ಬದಲಾವಣೆಗಳು ಆಗಿರೋದಕ್ಕೋಸ್ಕರ ಇಷ್ಟು ದೃಢವಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಹಾಗಾಗಿ ಈಗ ಯಾರೆಲ್ಲ ಏನೇನ್ ಸಮಸ್ಯೆಲಿ ಇದೀರೋ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿ. ಇದಕ್ಕೇನು ಹಣ ಕೊಡ್ಬೇಕಾಗಿಲ್ಲ, ನನಗೂ ಹಣ ಕೊಡ್ಬೇಕಾಗಿಲ್ಲ, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನೀರಿಗೂ ಹಣ ಕೊಡ್ಬೇಕಾಗಿಲ್ಲ. ನೀರಿಗೆ ಕೊಡ್ಬೇಕು 1-2 ರೂಪಾಯಿ ತಗೊಂಬರೋದಕ್ಕೆ, ಬಟ್ ನಿಮ್ಮ ಉಸಿರಿಗೇನು ಹಣ ಕೊಡ್ಬೇಕಾಗಿಲ್ಲ. ಎಷ್ಟು ನೀವು ಗಾಳಿನ ಹೊಟ್ಟೆಲಿ ಇಟ್ಕೊಂಡು ಅಫರ್ಮೇಶನ್ ಮಾಡ್ತೀರಿ, ಏರ್ ಮ್ಯಾನಿಫೆಸ್ಟೇಷನ್ ದಿನಕ್ಕೆ 10 ಸರಿ ಬೇಕಾದ್ರೂ ಮಾಡಿ. ಈಗ ಸಮಸ್ಯೆ ಇರುವಂತವ್ರು 10 ಸರಿ ಅದರಿಂದ ಹೊರಗೆ ಬಂದಿದ್ದೀನಿ, ಅದರಿಂದ ಹೊರಗೆ ಬಂದಿದ್ದೀನಿ ಅಂತ ನೀವು ಮಾಡ್ತಾ ಇದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಅದು ಕೂತ್ಕೊಳ್ಳುತ್ತೆ. ನೀವು ಅದರಿಂದ ಹೊರಗೆ ಬಂದಿರೋ ತರನೇ ನಿಮ್ಗೆ ರಿಲೀಫ್ ಆಗಿ ನೀವು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ವಾಸ್ತವದಲ್ಲೂ ಕೂಡ ಹೊರಗಡೆ ಬರ್ತೀರಾ. ಕೋಪದಿಂದ ಹೊರಗೆ ಬಂದಿದ್ದೀನಿ, ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಅತಿಯಾದ ವ್ಯಾಮೋಹ ಇಟ್ಕೊಂಡಿದ್ದೆ, ಅವರಿಂದ ನೋವಾಗ್ತಾ ಇತ್ತು, ಆ ನೋವಿಂದ ಹೊರಗೆ ಬಂದಿದ್ದೇನೆ. ನಿಮ್ಗೆ ಏನ್ ಬೇಕೋ ಅದನ್ನ ಹೊರಗೆ ಬಂದಿದ್ದೀನಿ, ನಿಜವಾದ ಜೀವನವನ್ನ ಜೀವಿಸ್ತಿದ್ದೀನಿ ಅಂತ ಕಲ್ಪನೆ ಮಾಡ್ಕೊಂಡು ಈ ಏರ್ ಮ್ಯಾನಿಫೆಸ್ಟೇಷನ್ ಮತ್ತೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ. ಬೋತ್ ಆರ್ ವೆರಿ ಪವರ್ಫುಲ್ ಮೆಡಿಟೇಷನ್, ಇದು ಮ್ಯಾನಿಫೆಸ್ಟೇಷನ್. ಸೊ ಹಾಗಾಗಿ ಯಾರು ಮಿಸ್ ಮಾಡಬೇಡಿ. ಇದಕ್ಕೆ ಯಾವುದೇ ರೀತಿಯ ಖರ್ಚಿಲ್ಲ, ಆರಾಮಾಗಿ ಮಾಡಬಹುದು. ಪ್ರತಿ ದಿವಸ ಮಾಡಿ. ಆದಂತ ಚೇಂಜಸ್ ಅನ್ನ ಗ್ರೂಪ್ ಅಲ್ಲಿ ದಯವಿಟ್ಟು ಹಂಚ್ಕೊಳ್ಳಿ. ಯಾಕಂದ್ರೆ ನೀವು ನಿಮ್ಮ ಫೀಲಿಂಗ್ಸ್ ಹೇಳಿದ್ರೆ, ನಿಮ್ಮ ರಿಸಲ್ಟ್ ಹೇಳಿದ್ರೆ ಇನ್ನೂ 10 ಜನಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟಾದ್ರೂ ಸಹಾಯ ಮಾಡಬಹುದಲ್ವಾ ನೀವು?
ದುಡ್ಡು ಕಾಸು ಕೊಡಕ್ಕಾಗಿಲ್ಲ ಅಂದ್ರೆ ಇಷ್ಟಾದ್ರೂ ಹೆಲ್ಪ್ ಮಾಡ್ಬಹುದಲ್ವಾ? ನಾನ್ ಮಾಡಿದೀನಿ, ನನಗೆ ಚೆನ್ನಾಗಾಗಿದೆ, ನಂಬಿಕೆಯಿಂದ ನೀನು ಮಾಡು, ನೀನು ಚೆನ್ನಾಗಾಗ್ತೀಯ ಅನ್ನೋ ಒಂದು ಆಶ್ವಾಸನೆಯನ್ನ ನೀವು ಕೊಡಬಹುದಲ್ವಾ? ಇಷ್ಟಾದ್ರೂ ಖಂಡಿತ ಮಾಡ್ಲೇಬಹುದು. ಸೊ ಈಗ ಒಂದು ಥೆರಪಿ ಹೇಳ್ತೀನಿ ಎಂದಿದೆ. ಯಾರ ಮನೆಯಲ್ಲೆಲ್ಲ ಮರ ಇದೆ, ಮರ ಯಾವ ಮರ ಆದ್ರೂ ಆಗಿರ್ಬೋದು, ತೆಂಗಿನ ಮರ, ಬೇವಿನ ಮರ, ಬಿಲ್ಪತ್ರೆ ಮರ, ಏನಾದ್ರೂ ಮರ ಇರ್ಲಿ, ಇಲ್ಲ ಯಾರ ಮನೆಯಲ್ಲಿ ಸ್ವಲ್ಪ ಕಾಡ್ ತರ ಇದೆ, ಒಂಚೂರು ಸುತ್ತಮುತ್ತ ಒಂದು ಸುಮಾರು ಮರ ಇದೆ ಮೇಡಮ್ ನಮ್ಮ ಮನೆಯಲ್ಲಿ ಅಂತ ಅನ್ನೋರು, ಒಂದು ಟ್ರೀ ಥೆರಪಿ ಅಂತ ಬರುತ್ತೆ. ಟ್ರೀ ಥೆರಪಿ ಅಂತಂದ್ರೆ ನೀವು ಆ ಮರವನ್ನ ಹಗ್ ಮಾಡ್ಬೇಕು. ತುಂಬಾ ನೋವಲ್ಲಿರೋರ್ಗೆ ಹೇಳ್ತಾ ಇದ್ದೀನಿ, ತುಂಬಾ ನೋವಲ್ಲಿ, ಸಾಲದ ಸಮಸ್ಯೆಯಲ್ಲಿ ಇರ್ತೀರಾ, ತುಂಬಾ ನೋವಲ್ಲಿದ್ದೀರಾ, ತುಂಬಾ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದೀರಾ, ಯಾರ ಹತ್ರ ಹೇಳ್ಕೊಳಕ್ಕೆ ಭಯ. ಯಾಕಪ್ಪ ಅಂದ್ರೆ ಇವ್ರು ಇನ್ನೊಂದ್ 4 ಜನಕ್ಕೆ ಹೋಗಿ ಹೇಳಿ ಎಲ್ಲಿ ನನ್ನ ಇದನ್ನ ಹಾಳು ಮಾಡ್ತಾರೋ ನೆಮ್ಮದಿನ ಅನ್ನೋ ಒಂದು ಭಯ ಇರುತ್ತೆ. ಅವರು ಮರ ಅಥವಾ ಗಿಡಗಳಿದ್ರೆ, ಪಾಟ್ಗಳಿದ್ರೆ ಗಿಡದ ಹತ್ರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ. ಗಿಡಗಳ ಹತ್ರ, ಇಲ್ಲ ತುಳಸಿ ಗಿಡ ಇದ್ರೆ ತುಳಸಿ ಗಿಡದ ಮುಂದೆ ಕೂತಿ 10 ನಿಮಿಷ ನೀವು ಮಾತಾಡಿ. ನಿಮ್ಮ ಮುಂದೆ ಒಂದು ವ್ಯಕ್ತಿ ಹೇಗೆ ಕೂತಿರ್ತಾನೋ ಅದೇ ತರ ಗಿಡದ ಹತ್ರ ನೀವು ಮಾತಾಡಿ. ಮರದ ಹತ್ರ, ಮರ ಇದ್ರೆ ಮರವನ್ನ ಹಕ್ ಮಾಡಿ, ಅದು ಕೂಡ ಉಸಿರಾಡ್ತಾ ಇರುತ್ತೆ. ನಿಮ್ಮಲ್ಲಿರುವಂತ ನೆಗೆಟಿವಿಟಿನ ಅದು ಹೇಳ್ಕೊಳುತ್ತೆ. ಮರದ ಸ್ವಭಾವ ಗೊತ್ತಲ್ವಾ ನಿಮ್ಗೆ? ನೋಡಿ, ಅದು ಕಾರ್ಬನ್ ನ ತಗೊಂಡು ನಮ್ಗೆ ಆಕ್ಸಿಜನ್ ನ ಕೊಡ್ತಾ ಇದೆ. ನಮ್ಗೆ ಉಳಿಲಿಕ್ಕೆ ಬೇಕು, ನಾವು ಜೀವಂತವಾಗಿರಕ್ಕೆ ನಮ್ಗೆ ಆಕ್ಸಿಜನ್ ಬೇಕಲ್ವಾ ಅಂತ ಆಮ್ಲಜನಕವನ್ನ ಮರ ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅದು ತಗೊಂಡು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡುತ್ತೆ. ಇದು ತುಂಬಾ ಜನಕ್ಕೆ ಗೊತ್ತಿರುವಂತ ವಿಷಯ ಅಲ್ವಾ? ಸೊ ನಮ್ಮ ನಮ್ಮ ಪ್ರಾಣಶಕ್ತಿನ ಉಳಿಸಕ್ಕೆ ಅಷ್ಟು ಹೆಲ್ಪ್ ಮಾಡ್ತಾ ಇರುವಂತ ಮರಗಳು ನಮ್ಮ ನೋವನ್ನ ಸರಿ ಮಾಡಲ್ವಾ? ನೀವು ನಂಬಿಕೆಯಿಂದ ಯಾವ್ದಾದ್ರು ಒಂದ್ ಮರವನ್ನ ಹಗ್ ಮಾಡ್ಬಿಟ್ಟು ನಿಮ್ಗಿರೋ ಎಲ್ಲ ನೋವನ್ನು ಹೇಳ್ಕೊಳ್ಳಿ ಅದ್ರ ಹತ್ರ. ಅದು ಚೆನ್ನಾಗಿ ನಿಮ್ಗೆ ಸ್ಪಂದಿಸುತ್ತೆ, ಮತ್ತೆ ನಿಮ್ಮ ನೋವನ್ನ ದೂರ ಮಾಡುತ್ತೆ. ಇದು ಟ್ರೀ ಥೆರಪಿ ಅಂತ ತುಂಬಾ ಜನ ಮಾಡ್ತಾರೆ. ಈಗ ಒಂದು ಟ್ರೆಂಡ್ ಆಗೋಗಿದೆ. ಏನ್ ಮಾಡ್ತಾರೆ, ಒಂದು 30-40 ಜನ ಒಂದು ಕಾಡಿಗೆ ಕರ್ಕೊಂಡೋಗಿ ಒಬ್ಬೊಬ್ರಿಗೆ ಒಂದೊಂದು ಮರವನ್ನ ಕೊಡ್ತಾರೆ. ಈ ಮರ ನಿಮ್ದು, ಈ ಮರ ನಿಮ್ದು, ಈ ಮರ ನಿಮ್ದು, ಇದ್ರ ಜೊತೆ ನೀವು ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಅರ್ಧ ಗಂಟೆ 3/4 ಗಂಟೆ ಮರವನ್ನ ಹಿಂಗ್ ಹಗ್ ಮಾಡಿ ಎಲ್ಲ ಹೇಳ್ಕೊಂಡು ಮನಸ್ಸನ್ನ ನೋವು ಹಗುರ ಮಾಡ್ಕೊಂಡು ಬರ್ತಾರೆ. ಅದು ಒಂದು ಥೆರಪಿನ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಅಷ್ಟು ದೂರ ಎಲ್ಲ ಹೋಗೋದ್ ಬೇಡ. ನಿಮ್ಮ ಮನೆಯಲ್ಲಿ ಮರ ಇದ್ರೆ ಅದನ್ನ ಮಾಡಿ, ವಾರದಲ್ಲಿ 2 ದಿವಸ ಆದ್ರೂ ಮಾಡಿ. ನಿಮ್ಗೆ ಟೈಮ್ ಸಿಕ್ತಾಗ ಮೊಬೈಲ್ ಸ್ಕ್ರೋಲ್ ಮಾಡೋದ್ ಬಿಟ್ಟು ಮರದ ಹತ್ರ ಹೋಗಿ, ನಾನು ಹಿಂಗಾಗ್ಬೇಕು, ಹಿಂಗಾಗಿದ್ದೀನಿ, ನಿನ್ನ ಸಹಾಯ ಸಿಕ್ಕಿದೆ ಅಂತೇಳಿ ಅದಕ್ಕೆ ಥ್ಯಾಂಕ್ ಯು ಹೇಳಿ ಮರವನ್ನ ಹಗ್ ಮಾಡಿ. ಮರ ಇಲ್ಲ ಅಂದ್ರೆ ಮನೇಲಿರುವ ಗಿಡಗಳಿಗೆ ಹೇಳಿ, ಪಾಟಲ್ಲಿ ಗಿಡ ಬೆಳೆಸಿರ್ತೀರಾ ಆ ಗಿಡಗಳಿಗೆ ಹೇಳಿ, ಅದು ಯೂನಿವರ್ಸ್ ಇಂದ ಎನರ್ಜಿಯನ್ನ ತಗೊಂಡು ನಿಮ್ಗೆ ಕೊಡುತ್ತೆ. ನಿಮ್ಗೆ ಅನ್ನಿಸ್ಬೋದು ಇವ್ರು ಏನೇನೋ ಹೇಳ್ತಾ ಇದಾರೆ, ಇವೆಲ್ಲ ಆಗತ್ತಾ, ಸಾಧ್ಯ ಇದೆಯಾ ಅಂತ. ಬಟ್ ಈಗ ನಾವು ಕಣ್ಣು ಬಿಟ್ಟೇನು ನೋಡ್ತಾ ಇದೀವಿ ಪ್ರಪಂಚವನ್ನ. ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ನಾನು ಮಾತಾಡೋದನ್ನ ಕೇಳಿಸ್ಕೊತಾ ಇದ್ದೀರಾ. ಇದೆಲ್ಲ ಬರೀ 5% ಅಷ್ಟೇ ನಿಮ್ಗೆ ಕಾಣಿಸ್ತಾ ಇರೋದು, ಕೇಳಿಸ್ತಾ ಇರೋದು, ನೋಡ್ತಾ ಇರೋದು. ಇನ್ನ ಮಿಕ್ಕಿದ 95% ನಮ್ಗೆ ಗೊತ್ತಿಲ್ಲದೆ ನಮ್ಮ ಸುತ್ತಮುತ್ತ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ಶಕ್ತಿಯನ್ನ ನೀವು ನೋಡ್ಬೇಕಂದ್ರೆ ಪ್ರಕೃತಿ ಜೊತೆ ಕನೆಕ್ಟ್ ಆಗ್ಬೇಕು, ನೇಚರ್ ಜೊತೆ ಕನೆಕ್ಟ್ ಆಗ್ಬೇಕು, ಒಳ ಮನಸ್ಸನ್ನ ಓಪನ್ ಮಾಡ್ಬೇಕು, ಧ್ಯಾನವನ್ನ ಮಾಡೋದ್ ಕಲಿಬೇಕು. ಅವಾಗ ನಿಮ್ಗೆ ವಿಶೇಷವಾದ ಶಕ್ತಿಯ ಅನುಭವ ಆಗುತ್ತೆ. ಅದು ನಿಮ್ಗೆ ಹೆಲ್ಪ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೀವು ಫೀಲ್ ಮಾಡ್ಬೇಕು ಅಂದ್ರೆ ನೀವು ಅದಕ್ಕೆ ರೆಡಿ ಆಗ್ಬೇಕು. ಓಕೆನಾ? ಈ ಥೆರಪಿನ ಮಾಡಿ ನೋಡಿ, ಒಂದು 4-5 ದಿವಸ ಮಾಡಿ ಕಂಟಿನ್ಯೂಸ್ ಆಗಿ. ಹಳ್ಳಿ ಕಡೆ ಮರ ತುಂಬಾ ಸಿಗ್ತವೆ, ಮಾಡಿ. ಈಗ ಹೋಗೋರ್ ಬರೋರ್ ನೋಡಿ ಇವನೇನ ಮರ ತಪ್ಕೊಂಡು ನಿಂತವನೆ ಅಂದ್ರೂ ಪರವಾಗಿಲ್ಲ, ನಿಮ್ಮ ಸಮಸ್ಯೆ ನಿವಾರಣೆ ಆಗೋದಷ್ಟೇ ಮುಖ್ಯ. 4 ಜನದ ಬಗ್ಗೆ ಯೋಚನೆ ಮಾಡಬೇಡಿ. ಈ ಥೆರಪಿನ ಮಾಡಿ 1 ವಾರ ಕಂಟಿನ್ಯೂಸ್ ಮಾಡಿ, ಆಮೇಲೆ ನನಗೆ ಹೇಳಿ. ಇದು ಪವರ್ಫುಲ್ ಥೆರಪಿ ಇದು. ಓಕೆನಾ? ಈಗ ನಾವು ಮಯೂರ್ಮವನ್ನ ಮಾಡೋಣ. ಹಾಗೆ ಎಲ್ಲರೂ ಲಾಸ್ಟ್ ಅಲ್ಲಿ ತಥಾಸ್ತು ಹಾಕಿ. ಪ್ರತಿ ದಿವಸ ನಾನು ಹೇಳೋದಿಲ್ಲ, ತಥಾಸ್ತು ನೀವು ಹಾಕ್ಬೇಕು. ಏನು ಚಾಟ್ ಮಾಡಲ್ಲ, ಅಟ್ಲೀಸ್ಟ್ ಎಲ್ಲರಿಗೂ ತಥಾಸ್ತು ಅಂತ ಹಾಕಿ. ಅಂದ್ರೆ ಅವ್ರು ಮಾಡ್ತಾ ಇರುವಂತ ಒಳ್ಳೆ ಕೆಲಸಗಳಿಗೆ ನನ್ನ ಕಡೆಯಿಂದ ಒಂದು ವಿಶ್ ಅಂತ, ಆಶೀರ್ವಾದ ಮಾಡುವಂತ ಅವಕಾಶ ನಿಮ್ಗೆ ಸಿಗ್ತಾ ಇದೆ. ಹಾಗಾಗಿ ಲಾಸ್ಟ್ ಅಲ್ಲಿ ಎಲ್ಲರೂ ತಥಾಸ್ತು ಅಂತ ಹಾಕಿ. ಈಗ ಟೈಮ್ ಆಗೋಯ್ತು ಇವತ್ತು. ಮಯೂರ್ಮವನ್ನ ಮಾಡೋಣ. ಚಾಟ್ ಓಪನ್ ಇರ್ತೀನಿ 7ರಿಂದ 8 ಗಂಟೆವರೆಗೂ. ನೀವು ನಿಮ್ಮ ಅನಿಸಿಕೆಗಳನ್ನ ಚಾಟ್ ಅಲ್ಲಿ ಹಾಕಿ, ಗ್ರೂಪ್ ಅಲ್ಲಿ ಹಾಕಿ. ಓಕೆನಾ? ಮಯೂರ್ಮವನ್ನ ಮಾಡೋಣ ಈಗ. ಮಯೂರ್ಮ ಅಂದ್ರೆ ಏನು ಅಲ್ಲ, ಇವತ್ತು ಹೊಸದಾಗಿ ಬಂದಿರತಕ್ಕಂಥವ್ರಿಗೆ, ಸಕಲ ಜೀವರಾಶಿಗಳಿಗೂ, ಭೂಮಂಡಲಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಅಂತ ಇದೆ ಹೆಸರು. ಇದಕ್ಕೆ ಮಯೂರ್ಮ ಅಂತ ಕರೀತಾರೆ. ಸೊ ಮಯೂರ್ಮ ಅಂದ್ರೆ ನೋಡಿ, ನಿಮ್ಮ 2 ಕೈಗಳನ್ನ ಈಗ ಹಾರ್ಟ್ ಶೇಪ್ ಅಲ್ಲಿ ತಂದು, ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಹೃದಯನ ಮಾಡಿ ನೀವು. ಆಮೇಲೆ ಮಲಗಿರ್ತಕ್ಕಂಥ 8ನ ಸಂಖ್ಯೆಯನ್ನ ಮಾಡ್ಬೇಕು. ಇನ್ಫಿನಿಟಿ ಅಂತ ಕರೀತಾರೆ ಇದಕ್ಕೆ.
ಇನ್ಫಿನಿಟಿ ಅಂದ್ರೆ ಅಂತ್ಯವಿಲ್ಲದ್ದು ಅಂತ. ಈ ತರ ಮಾಡಿ ಯೂನಿವರ್ಸ್ಗೆ ಈ ತರ ಬಿಟ್ಬಿಡಿ. 3 ಬಾರಿ ಮಾಡಿ. ಮಯೂರ್ಮ ಅಂದ ತಕ್ಷಣ ಇದನ್ನ ಮಾಡ್ಬೇಕಿನ್ಮೇಲೆ. ಮಯೂರ್ಮ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಮತ್ತು ಪ್ರೀತಿಯ ರಕ್ಷಣೆಯನ್ನ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಎಲ್ಲರಿಗೂ ಒಳ್ಳೇದ್ ಮಾಡು, ಎಲ್ಲರಿಗೂ ಒಳ್ಳೆಯ ಪ್ರೀತಿ, ಸುಖ, ಸಂಪತ್ತು, ಸಮೃದ್ಧಿಯನ್ನು ಕೊಡುವಂತ ಬೇರೆಯವರಿಗೆ ನೀವು ಕೇಳ್ಕೊಳ್ಳುವಂಥದ್ದು. ಮಯೂರ್ಮ ಮಾಡಿದ ತಕ್ಷಣ ನೀವು Tathastu. ಮಾಡ್ಬೇಕು. ತಥಾಸ್ತು. ವೆರಿ ಗುಡ್. ನಾನು ಮಾಡುವಂತ ಎಲ್ಲ ಒಳ್ಳೆ ಕೆಲಸಗಳಿಗೆ ನಿಮ್ಮ ಕಡೆಯಿಂದ ತಥಾಸ್ತು ಅಂದ್ರೆ ಆಶೀರ್ವಾದವನ್ನ ಬೇಡ್ತಾ ಇದ್ದೀನಿ. ಅದೇ ರೀತಿ ನೀವು ಮಾಡುವ ಎಲ್ಲ ಒಳ್ಳೆ ಕೆಲಸಗಳಿಗೆ ನನ್ನ ಕಡೆಯಿಂದ ಕೂಡ ತಥಾಸ್ತು ಸಿಕ್ಕಿದೆ. ಶುಭವಾಗಲಿ. ಈ ದಿನ ನಿಮ್ಮ ದಿನ ಅತ್ಯಂತ ಶುಭಕರವಾಗಿದೆ. ನೀವು ಮಾಡಿದಂತ ಎಲ್ಲ ಕೆಲಸಗಳನ್ನು ನಿಮ್ಗೆ ಸಕ್ಸಸ್ ಸಿಕ್ಕಿದೆ, ಆಲ್ರೆಡಿ ಸಿಕ್ಕಿದೆ. ತಥಾಸ್ತು. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್. Thank you. ತಥಾಸ್ತು. ತಥಾಸ್ತು. ಧನ್ಯವಾದಗಳು. ಗುಡ್ ಮಾರ್ನಿಂಗ್. ತಥಾಸ್ತು. 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 ಎಲ್ಲರಿಗೂ ತಥಾಸ್ತು. ಸೆಷನ್ ಅನ್ನ ಎಂಡ್ ಮಾಡ್ತೀನಿ. ಬೇಗ ಬೇಗ ತಥಾಸ್ತು ಹಾಕಿ ಎಲ್ಲರೂ. ತಥಾಸ್ತು ತಥಾಸ್ತು ಧನ್ಯವಾದಗಳು. ತಥಾಸ್ತು. ಗುಡ್ ಮಾರ್ನಿಂಗ್. ನಿಮ್ಮ ಎಲ್ಲರ ದಿನ ಇವತ್ತು ಅತ್ಯಂತ ಶುಭಕರವಾಗಿದೆ. ನೀವು ಅಂದುಕೊಂಡದಕ್ಕಿಂತ ಜಾಸ್ತಿ ಹ್ಯಾಪಿನೆಸ್ ನಿಮ್ಗೆ ಸಿಕ್ಕಿದೆ, ಸಂತೋಷ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. Thank you. ಥ್ಯಾಂಕ್ ಯು.